ಪ್ರೈಸ್ ಗಾಡ್. ಎಲ್ಲರನ್ನ ಯೇಸು ಕ್ರಿಸ್ತ ನಾಮದಲ್ಲಿ ಮತ್ತೊಂದು ಮುಂಜಾನೆಯ ಆರಾಧನೆಗೆ ನಿಮ್ಮನ್ನು ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತಾನೆ. ನನ್ನ ದೇವರು ಒಳ್ಳೆಯವನು, ಆತನು ನಿಶ್ಚಯವಾಗಿ ಒಳ್ಳೆಯದನ್ನೇ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಆತನು ಮಾಡುವ ಆತನಾಗಿದ್ದಾನೆ. ಸೊ ಈ ಮುಂಜಾನೆ ಯಾರೆಲ್ಲ ಬಂದಿದ್ದೀರಾ, ಹಾಗೆ ಶೇರ್ ಮಾಡೋರು ಶೇರ್ ಮಾಡಿರಿ. ಓ ಥ್ಯಾಂಕ್ ಯು ಜೀಸಸ್, ಮೈ ಗಾಡ್ ಇಸ್ ಗ್ರೇಟ್ ಗಾಡ್. ಆತನ ಹಾಗೆ ಯಾರೂ ಇಲ್ಲ. ಎಷ್ಟು ಜನ ಹೇಳ್ತೀರಾ ನನ್ನ ದೇವರಂತೆ ಯಾರೂ ಇಲ್ಲ ಎಂಬುದಾಗಿ? ಎಸ್, ಯಾರು ಪ್ರಾಣ ಕೊಡ್ತಾರ? ನನ್ನ ದೇವರು ನನಗೋಸ್ಕರ ನಿನಗೋಸ್ಕರ ಸ್ವಂತ ಪ್ರಾಣವನ್ನೇ ಕೊಟ್ಟು ನಿನ್ನನ್ನು ಬಿಡಿಸಿದ್ದಾನೆ. ಆಮೇನ್. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದಿದ್ದಾನೆ, 100% ಕೊಡ್ತಾನೆ. ಆಮೇನ್. ಮಗನನ್ನೇ ಕೊಟ್ಟಿದ್ದಾನೆ. ಆಮೇನ್. ದೇವರು ತನ್ನ ಪದವಿಯನ್ನು ನಮಗೋಸ್ಕರ ಕೊಡಲು ಆತನು ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ. ಮರಣವನ್ನು ಹೊಂದಿ ಮೃತ್ಯುಂಜಯನ ಗೆದ್ದು ಪರಲೋಕದಲ್ಲಿ ಆಸೀನಾಗಿದ್ದಾನೆ. ನಮ್ಮನ್ನ ಜೊತೆಗೆ ಪರಲೋಕದಲ್ಲಿ ತಂದೆಯ ಬಲಭಾಗದಲ್ಲಿ ಕೂಡಿಸಿದ್ದಾನೆ. ಆಮೇನ್. ವಿ ಆರ್ ಸಿಟ್ಟಿಂಗ್ ಬಿಫೋರ್ ನೆಕ್ಸ್ಟ್ ಟು ಗಾಡ್. ನಮ್ಮ ದೇವರ ಪಕ್ಕದಲ್ಲಿ ಕೂತವರಾಗಿದ್ದೇವೆ. ಇಂಥ ಭಾಗ್ಯ ಯಾರಿಗೆ ಕೊಡ್ತಾರೆ? ಆಮೇನ್. ಯಾರು ಕೊಡಲ್ಲ. ಆಮೇನ್. ಇವತ್ತು ನೋಡ್ರಿ, ದೇವರು ನಮಗೆ ಮಾಡಿದ ಕಾರ್ಯ ವರ್ಣಿಸಲು ವಿವರಿಸಲು ಅಸಾಧ್ಯ. ಆಮೇನ್. ಸೊ ಈ ಮುಂಜಾನೆ ನಾನು ಹಾಗೆ ಒಂದೆರಡು ನಿಮಿಷ ನಿಮ್ಮ ಟೈಮ್ ಕೊಡ್ತೇನೆ. ಬಂದವರು ಶೇರ್ ಮಾಡಿರಿ. ಯಾಕಂದರೆ ಜಾಯಿನ್ ಆಗೋದು ತುಂಬ ಇಂಪಾರ್ಟೆಂಟ್. ಪೀಪಲ್ ಆರ್ ಗೆಟಿಂಗ್ ಕನೆಕ್ಟೆಡ್. ನಿನ್ನೆ ಒಬ್ಬರು ಸಾಕ್ಷಿ ಹೇಳಿದರು, ಅವರು ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಸುರೇಶ್ ನಾಯ್ಕ್ ಅಂತ ಬ್ರದರ್. ಅವ್ರು ಹೇಳ್ತಾರೆ, ಬ್ರದರ್ ನಾನು ಓದಿದ್ದು ಬರೀ 3ನೇ ಕ್ಲಾಸು. ನಾನು ಈ ಒಂದು ವಾಕ್ಯವನ್ನು ಕೇಳ್ತಾ ಕೇಳ್ತಾ ನನ್ನ ಜೀವಿತ ಬದಲಾಗ್ಬಿಟ್ಟಿದೆ. ಅವ್ರು ಹೇಳ್ತಾರೆ, ನನಗೆ ಇಂಗ್ಲೀಷು ಓದಕ್ಕೆ ಬರ್ತಿರ್ಲಿಲ್ಲ, ಆದರೆ ಈಗ ಇಂಗ್ಲೀಷು ಪಕ್ಕ ಗೊತ್ತಾಗತ್ತಂತೆ. ಯಾರು ಇಂಗ್ಲೀಷ್ ಹೇಳಿದ್ರು, ಅವ್ರು ಒಳ್ಳೊಳ್ಳೆ ಸಂದೇಶಕರ ಹೆಸರೆಲ್ಲ ಹೇಳಿದ್ರು, ಅವ್ರ ಸಂದೇಶನ ಕೇಳ್ತೇನೆ, ಒಂದೇ ಒಂದು ಪದ ಅರ್ಥ ಆಗಲ್ಲ ಅಂತ ಇಲ್ಲೇ ಇಲ್ಲ ಅಂತೆ. ಇಂಗ್ಲೀಷ್ ಸುಮಾರಿಗೆ ಮಾತಾಡೋಕ್ಕೂ ಬರುತ್ತೆ, ಓದೋಕ್ಕೆ ಅವ್ರು ಇನ್ನೂ 100% ಇಷ್ಟ ಆದಮೇಲೆ ಓದ್ತಾರೆ. ಸಣ್ಣ ಬಿಸ್ನೆಸ್ ಮಾಡ್ತಿದ್ರಂತೆ, ಪೇಂಟಿಂಗ್ ಕೆಲಸ ಮಾಡ್ತಿದ್ರು ಸ್ಟಾರ್ಟಿಂಗಲ್ಲಿ. ಯೇಸುಸ್ವಾಮಿ ನಂಬಕ್ಕಿಂತ ಮುಂಚೆ ದುಡ್ಡೇ ಉಳಿತಿರ್ಲಿಲ್ಲ. ಆದರೆ ಈ ವಾಕ್ಯಗಳನ್ನ ಮಾರ್ನಿಂಗ್ ಡಿವೋಷನ್ ನಾನು ನೋಡ್ತಾ ಇದ್ದೇನೆ. ಕೇಳ್ತಾ ಏನಾಗ್ಬಿಟ್ಟಿದೆ ಅಂದರೆ, ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಂದ್ರೆ ಈ ಲಾಕ್ಡೌನ್ ಪೀರಿಯಡಲ್ಲಿ ಪರ್ ಡೇ 3,000 4,000 ಸಂಪಾದಿಸೋ ದೇವ್ರ ಕೃಪೆ ಕೊಟ್ಟಿದೆ ನಮ್ದಾಗಿ ಹೇಳ್ತಾರೆ. ಇದು ದೇವರಿಗೆ ಮಹಿಮೆ. ಆಮೇನ್. ದೇವರಿಗೆ ಮಹಿಮೆ. ಅವ್ರ ಮಾತು ಕೇಳುವಾಗ ನನಗೆ ತುಂಬ ಖುಷಿ ಆಯಿತು. ಎಲ್ಲರೂ ಈ ಹಂತಕ್ಕೆ ಬೆಳೆದುಬಿಟ್ರೆ, ಇಲ್ಲಿರೋ ಒಬ್ಬೊಬ್ಬರು, ಲೈವಲ್ಲಿ ಬರೋ ಒಬ್ಬೊಬ್ಬರು, ನಿಮ್ಮ ಬಿಸ್ನೆಸ್, ನಿಮ್ಮ ಕೆಲಸ 1000 ಪಟ್ಟು ದೇವರು ಈ ಲಾಕ್ಡೌನ್ ಮಧ್ಯದಲ್ಲಿ ಆತನು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ಆಮೇನ್. ನಾನು ಹೇಳ್ತೇನೆ ಪ್ರಿಯರೇ, ನನ್ನ ದೇವರು ಉನ್ನತನಾಗಿದ್ದಾನೆ. ಆಮೇನ್. ಆತನಿಂದ ಅಸಾಧ್ಯವಾದದ್ದು ಒಂದೇ ಒಂದು ಇಲ್ಲ. ಆಮೇನ್. ಅವ್ರು ಹೇಳ್ತಾರೆ, ದೇವರ ವಾಕ್ಯ ನನ್ನ ಮಾರ್ಪಡಿಸಿದಾಗಿ. ಇದು ಯಾವ ಮನುಷ್ಯನ ಕಾರ್ಯ ಅಲ್ಲ, ಮನುಷ್ಯನು ಸಹಾಯ ಮಾಡೋ ಶಕ್ತನಲ್ಲ. ಆದರೆ ದೇವರು ಮಾಡುವಾಗ ಎಲ್ಲ ವಂಡರ್ಫುಲ್ ಆಗಿ ಅದನ್ನು ಮಾಡುವ ಆತನಾಗಿದ್ದಾನೆ. ಆಮೇನ್. ಸೊ ಈ ಮುಂಜಾನೆ ನಾವು ದೇವರನ್ನು ಆರಾಧನೆ ಮಾಡೋಕ್ಕೆ ಹೋಗೋಣ. ಹಾಗೆ ಆನ್ಲೈನ್ ಬಂದವರು ಕಮೆಂಟ್ಸ್ ಹಾಕೋರು ಕಮೆಂಟ್ಸ್ ಹಾಕ್ರಿ, ಶೇರ್ ಮಾಡೋರು ಶೇರ್ ಮಾಡಿರಿ. ದೇವರ ಮಹಿಮೆ ನಿಮ್ಮ ಮೇಲೆ ಇದೆ. ಸೈತನ ಯಾವ ತಂತ್ರಗಳು ನಿಮ್ಮ ವಿರುದ್ಧವಾಗಿ ಕಲ್ಪಿಸಲು ಸಾಧ್ಯ ಇಲ್ಲ. ನೀವು ಅನ್ಕೊಬೋದು, ಏನು ತಲೆ ಬಗ್ಸ್ಕೊಂಡು ಏನೋ ಮಾಡ್ತೀರಂತ. ನಾನು ಶೇರ್ ಮಾಡ್ತಾ ಇದ್ದೇನೆ, ಯಾಕಂದರೆ ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ, ತುಂಬ ಜನ ಕೇಳ್ತಿರ್ತಾರೆ. ಯಾಕಂದರೆ ಶೇರ್ ಮಾಡೋರು ಕಡಿಮೆ ಜನ ಇದ್ದಾರೆ ನಮ್ಮಲ್ಲಿ, ಹಾಗಾಗಿ ನಾನೇ ಮಾಡಬೇಕಾಗತ್ತೆ. ದಯವಿಟ್ಟು ವೆಯ್ಟ್ ಮಾಡಿರಿ ಒಂದೆರಡು ನಿಮಿಷ. ನಾನು ಶೇರ್ ಮಾಡಿದ ಮೇಲೆ ನಾನು ಸ್ಟಾರ್ಟ್ ಮಾಡ್ತಾನೆ. ಆಮೇನ್. ಸೊ ನನ್ನ ದೇವರು ಒಳ್ಳೆಯವನಾಗಿದ್ದಾನೆ. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತವನ್ನು ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ನಂಬೋರು ಒಂದು ಆಮೇನ್ ಎಂಬುದಾಗ ಹಾಕ್ರಿ, ಕಮೆಂಟ್ ಹಾಕ್ರಿ. ಆಮೇನ್. ಎಸ್, ಮೈ ಗಾಡ್ ಇಸ್ ಗ್ರೇಟ್ ಗಾಡ್. ನನ್ನಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತ ದೊಡ್ಡವನೆಂಬುದಾಗಿ ಹೇಳ್ರಿ. ಕಮ್ ಆನ್, ಅರೈಸ್ ಇನ್ ಸ್ಪಿರಿಟ್ ಅಂಡ್ ಸ್ಪೀಕ್. In the name of Jesus, I can do all things. I can do all things through Christ who strengthens me. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನ, come on say, ಎಲ್ಲವನ್ನ ಮಾಡಲು ಶಕ್ತನಾಗಿದ್ದೇನೆ. ಆಮೇನ್. ಒಂದಲ್ಲ ಎರಡಲ್ಲ, ಎಲ್ಲವನ್ನ, ಬಿಸ್ನೆಸ್ಸನ್ನು, ಕೆಲಸವನ್ನ. ಕೆಲವರು ತುಂಬ ಟೆನ್ಷನ್ ಮಾಡ್ಕೊತಾರೆ, ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ. ಹೇಳ್ತೇನೆ, ಇನ್ ದ ನೇಮ್ ಆಫ್ ಜೀಸಸ್ ನೀವು ಒಳ್ಳೆ ಅಡುಗೆ ಮಾಡ್ತೀರಾ. ಆಮೇಲೆ ನಿಮಗೆ ತಮಾಷೆ ಅನಿಸ್ಬೋದು, ಏನು ಡಾಕ್ಟ್ರ್ ಏನೇನೋ ಮಾತಾಡ್ತಾನೆ. ಇದೇ
ದೇವರ ವಾಕ್ಯ ನಮ್ಮನ್ನು ಬದುಕಲಿಕ್ಕೆ ದೇವರು ಕೊಟ್ಟಿದ್ದಾನೆ. ಆಮೇನ್. ಟು ಲೀವ್ ಆ್ಯಂಡ್ ಸೂಪರ್ ಅಬಂಡೆಂಟ್ ಲೈಫ್. ಆಮೇನ್. ಸೊ ಈ ಮುಂಜಾನೆ ದೇವರನ್ನ ಮಹಿಮೆ ಪಡಿಸೋಣ. ನಾವೊಂದು ಹಾಡನ್ನು ಹಾಡ್ಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ನಮ್ಮ ಮಮ್ಮಿ ಇದ್ದಾರೆ, ಅವ್ರನ್ನ ಇನ್ವೈಟ್ ಮಾಡ್ತಾನೆ. ನಾವು ಹಾಡೋಣ, ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿನಗೆ ತಾನೆ. ಹೌದು ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರು ಕೊಟ್ಟಂಥ ಕೃಪೆ ನಮ್ಮಲ್ಲಿದೆ. ಸೊ ಆ ಕೃಪೆಯಲ್ಲೇ ನಾವು ಆರಾಧನೆ ಮಾಡಬೇಕು, ಆ ಕೃಪೆಯಲ್ಲೇ ದೇವರನ್ನ ಮಹಿಮೆ ಪಡಿಸ್ಬೇಕು. ಆಮೇಲೆ ನಥಿಂಗ್ ಎಕ್ಸ್ಟ್ರಾ ದೇವರೇನು ಕೇಳ್ತಿಲ್ಲ. ದೇವರೇ ಕೊಟ್ಟಿದ್ದು, ನಾವು ಅದರ ಮೂಲಕವೇ ಆತನ ಮಹಿಮೆ ಪಡಿಸ್ಬೇಕಾಗಿದೆ. ಆಮೇಲೆ ಕೆಲವರೆಲ್ಲ ಬೇಜಾರು ಮಾಡೋದು ಏನಿಲ್ಲ. ಆರಾಧನೆಗಾಗಿ ನಾವು ಸ್ವಲ್ಪ ಸಮಯ ನಾವು ಕಳೆಯುವ, ಯಾಕಂದರೆ ಪ್ರೆಸೆನ್ಸ್ ಆಫ್ ಗಾಡ್ ಹ್ಯಾಸ್ ಕೆಪ್ಟ್ ಎವ್ರಿಥಿಂಗ್ ಫಾರ್ ಅಸ್. ಆಮೇನ್. ಓನ್ಲಿ ವಿ ಹ್ಯಾವ್ ಟು ಬಿಲೀವ್. ನಂಬುವವರು ಮಾತ್ರ ಹೊಂದ್ತಾರೆ, ನಂಬದೇ ಇರೋರು ಏನು ಹೊಂದ್ಕೊಳ್ಳಲ್ಲ. ಆಮೇನ್. ಸೊ ಈ ಮುಂಜಾನೆ ನಾವು ದೇವರನ್ನ ಘನಪಡಿಸೋಣ. ಆರ್ ಯು ಹ್ಯಾಪಿ? ಕಮ್ ಆನ್, ಅರೈಸ್ ಇನ್ ಸ್ಪಿರಿಟ್, ಲಾಫ್ ಇನ್ ಹಿಸ್ ಪ್ರೆಸೆನ್ಸ್. ನಗ್ರಿ ಸ್ವಲ್ಪ. ಎಲ್ಲ ನಿಮ್ಮ ದುಃಖ, ಚಿಂತೆ, ನಿಮ್ಮ BP ಶುಗರ್ ಡೌನ್ ಆಗ್ತದೆ. ಇನ್ ದ ನೇಮ್ ಆಫ್ ಜೀಸಸ್ ರಿಸೀವ್ ಯುವರ್ ಹೀಲಿಂಗ್ ರೈಟ್ ನೌ. ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿನಗೆ ತಾನೆ ಆರಾಧನೆ. ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿನಗೆ. ಮತ್ತೊಮ್ಮೆಡೋಣ. ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿನಗೆ ತಾನೆ ಆರಾಧನೆ. ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿನಗೆ ತಾನೆ. ಅಪ್ಪ ಅಪ್ಪ ನಿನಗೆ ತಾನೆ. ಅಪ್ಪ ಅಪ್ಪ ನಿನಗೆ ತಾನೆ. ಯೆಹೋವಾ ಈರೇ ಎಲ್ಲವ ಒದಗಿಸುವೆ. ಹಾಡೋಣ ಪ್ರಿಯರೇ. ಯೆಹೋವಾ ಈರೇ ಎಲ್ಲವ ಒದಗಿಸುವೆ, ಎಲ್ಲವ ಒದಗಿಸುವೆ. ಯೆಹೋವಾ ಈರೇ. ಕಮ್ ಆನ್, ಹಾಡೋಣ. ಎಲ್ಲವ ಒದಗಿಸುವೆ. ಯೆಹೋವಾ ಈರೇ. ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ. ಸ್ತೋತ್ರ ಯಜ್ಞವನ್ನು ಸಮರ್ಪಿಸೋಣ. ಕಮ್ ಆನ್. ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿನಗೆ ತಾನೆ. ಓ ಅಪ್ಪ ಅಪ್ಪ ನಿನಗೆ ತಾನೆ. ಅಪ್ಪ ಅಪ್ಪ ನಿನಗೆ ತಾನೆ. ಯೆಹೋವಾ ಶಮ್ಮಾ ಜೊತೆಯಲ್ಲಿ ಇರುವವನೇ. ಎಲ್ಲ ಹಾಡೋಣ ಪ್ರಿಯರೇ. ಯೆಹೋವಾ ಶಮ್ಮಾ ಜೊತೆಯಲ್ಲಿ ಇರುವವನೇ, ಜೊತೆಯಲ್ಲಿ ಇರುವವನೇ. ಯೆಹೋವಾ ಯೆಹೋವಾ ನಿಮ್ಮ ಜೊತೆಯಲ್ಲಿದ್ದಾನೆ ಪ್ರಿಯರೇ. ಹಾಡೋಣ. ಜೊತೆಯಲ್ಲಿ ಇರುವವನೇ. ಯೆಹೋವಾ ಯೆಹೋವಾ. ಮತ್ತೊಮ್ಮೆಡೋಣ. ನನ್ನ ಜೊತೆಯಲ್ಲಿ ಇರುವವನೇ. ಇಮ್ಮಾನುವೇಲ್ ಆಗಿದ್ದಾನೆ. ಯೆಹೋವಾ ಶಮ್ಮ. ಮತ್ತೊಮ್ಮೆ ನನ್ನ ಜೊತೆಯಲ್ಲಿ ಇರುವವನೇ. ನಿಮ್ಮ ಕರ ನಡೆಸ್ತಾ ಇದ್ದಾನೆ. ಯೆಹೋವಾ ಶಮ್ಮ. ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ. Arise in spirit and sing together. ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿನಗೆ ತಾನೆ. ಅಪ್ಪ ಅಪ್ಪ ನಿನಗೆ ತಾನೆ. ಅಪ್ಪ ಅಪ್ಪ ನಿನಗೆ ತಾನೆ. ಯೆಹೋವಾ ಶಾಲೋಮ್ ಸಮಾಧಾನ ಕರ್ತನು ನೀ. ಯೆಹೋವಾ ಶಾಲೋಮ್ ಸಮಾಧಾನ ಕರ್ತನು ನೀ. ಸಮಾಧಾನ. ಈ ಮುಂಚಾನೆ ದೈವಿಕವಾದ ಸಮಾಧಾನ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಸಮಾಧಾನ ಕರ್ತನು ನೀ. ಗಲಿಬಿಲಿಯಲ್ಲ ಸಮಾಧಾನ. ಮತ್ತೊಮ್ಮೆ ಸಮಾಧಾನ ಸಮಾಧಾನ ಕರ್ತನು ನೀ. ಯೆಹೋವಾ ಯೆಹೋವಾ. nothing missing, nothing broken. ಸಮಾಧಾನ ಕರ್ತನು ನೀ. ಯೆಹೋವಾ ಶಾಲೋಮ್. ಅರುಣೋದಯ
ನಿನಗೆ ತಾನೆ. Come on, sing. ಆರಾಧನೆ ಸ್ತೋತ್ರಬಲಿ ಅಪ್ಪ ಅಪ್ಪ ನಿನಗೆ ತಾನೆ. ಅಪ್ಪ ಅಪ್ಪ ನಿನಗೆ ತಾನೆ. ಅಪ್ಪ ಅಪ್ಪ ನಿನಗೆ ತಾನೆ. ಯೆಹೋವಾ ರಾಫ ಆರೋಗ್ಯದಾಯಕನೇ. ಹಾಡೋಣ. ಯೆಹೋವಾ ರಾಫ ಆರೋಗ್ಯದಾಯಕನೇ. ಆರೋಗ್ಯದಾಯಕನೇ. ಆತನ ಭಾಷೆಯಿಂದ ನೀವು ಗುಣ ಆಗಿದ್ದೀರಾ. Come on, declare together. ಓಹೋ ಆರೋಗ್ಯದಾಯಕನೇ. Amen. ಯೆಹೋವಾ ರಾಫ ಆರೋಗ್ಯದಾಯಕನೇ. ಆರೋಗ್ಯದಾಯಕನೇ. Come on, confess. ಯೆಹೋವಾ ರಾಫ ಆರೋಗ್ಯ ಕೊಟ್ಟಿದ್ದಾನೆ. ಆರೋಗ್ಯದಾಯಕನೇ. ಯೆಹೋವಾ ರಾಫ ಅರುಣೋದಯ ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿನಗೆ ತಾನೆ. ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿನಗೆ ತಾನೆ. ಓ ಅಪ್ಪ ಅಪ್ಪ ನಿನಗೆ ತಾನೆ. ಹೇ ಅಪ್ಪ ಅಪ್ಪ ಹಾಡೋಣ. ನನ್ನ ತಂದೆಯವರು ಅಪ್ಪ ಅಪ್ಪ ನಿನಗೆ ತಾನೆ. ಅಪ್ಪ ಅಪ್ಪ ನಿನಗೆ ತಾನೆ. ಅಪ್ಪ ಅಪ್ಪ ನಿನಗೆ ತಾನೆ. ಆಮೆನ್. ಬಲವಾಗಿ ಕರ್ಗಳನ್ನ ತಟ್ಟಿ ದೇವರನ್ನ ಸ್ತುತಿಸೋಣ. ಹಲ್ಲೆಲೂಯ. ನನ್ನ ದೇವರು ನಮಗೆ ಅಪ್ಪ ಆಗಿದ್ದಾನೆ. ಆಮೆನ್. ಡ್ಯಾಡಿ ಡ್ಯಾಡಿ ನಮ್ಮ ದೇವರು ನಮ್ಮ ಡ್ಯಾಡಿ ಆಗಿದ್ದಾನೆ. ಆಮೆನ್. ಮೊಬೈಲ್ ದೂರ ಇಟ್ಬಿಡಿ, ಫೋನ್ ಬರ್ತದೆ. ಆಮೆನ್. ಸೈಲೆಂಟ್ ಮಾಡಿಬಿಡಿ. ಆಮೆನ್. ನನ್ನ ದೇವರು ನಮಗೆ ಡ್ಯಾಡಿ ಆಗಿದ್ದಾನೆ. ಆಮೆನ್. ಸಾರಿ ಫಾರ್ ಇಂಟ್ರಪ್ಷನ್. ದೇವರು ನಮ್ಮ ಜೊತೆಲೇ ಇದ್ದಾನೆ ಪ್ರಿಯರೇ. ಆಮೆನ್. ಕೆಲವರು ಏನು ಹೇಳ್ತಾರೆ ಅಂದರೆ ದೇವರೆಲ್ಲೋ ದೂರದಲ್ಲಿ. ಇವೆಲ್ಲ ಸೈತಾನ ಕೊಡುವಂಥ ಆಲೋಚನೆ. ನೀನು ದೇವರಿಂದೆಲ್ಲ ದೂರ ಆಗ್ಬಿಟ್ಟಿದೆ ಗೊತ್ತಾ, ನೀನು ಪ್ರೇಯರ್ ಮಾಡಿಲ್ಲ, ಬೆಳಗ್ಗೆ ವಾಕ್ಯ ಓದಿಲ್ಲ. ಕ್ರಿಸ್ತನ ಜೀವ ನಿಮ್ಮಲ್ಲಿ ಇದೆ. ಆಮೇನ್. ಈ ಥರ ಎಲ್ಲ ನೆನ್ಪು ಮಾಡಿದಾಗ ಅವನಿಗೆ ಶಿಲುಬೆ ನೆನ್ಪು ಮಾಡಬೇಕು. ನಿನ್ನ ತಲೆ ಜಜ್ಜಲ್ಪಟ್ಟಿದೆಯೋ ಮಗನೇ, ಗೆಟ್ ಔಟ್ ಅಂತ ಹೇಳಬೇಕು. ಅವನ ಜೊತೆ ಸೇರಿಕೊಂಡು ಎಸ್ 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 ಅನ್ನೋದಲ್ಲ. ಅವನ ಪಾಪ ನೆನ್ಪು ಮಾಡಿದಾಗ ಅವನ ಮರಣವನ್ನು, ಅಂದರೆ ಯೇಸು ಸ್ವಾಮಿಯ ಮರಣವನ್ನು ನೆನ್ಪು ಮಾಡ್ಕೊಬೇಕು. ನೆನ್ಪು ಮಾಡಬೇಕು ಸೈತಾನಿಗೆ. ನನ್ನ ಪಾಪ ಅಪರಾಧಗಳು ಎಷ್ಟಿದ್ರು ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ದೂರ ಮಾಡಿದ್ದಾನೆ ಆಲ್ರೆಡಿ. ಆಮೇನ್. ಅಗ್ರಿ ದ ವರ್ಡ್, ಅಕ್ನಾಲೆಡ್ಜ್ ಇಟ್. ಆ ವಾಕ್ಯವನ್ನು ನಂಬ್ರಿ, ಅದ್ರ ಜೊತೆ ಸೇರ್ಕೊಳ್ರಿ. ಆಮೇನ್. ಅವಾಗ ಎಲ್ಲ ಭಯದಿಂದ ಬಿಟ್ಟು ಹೋಗ್ತದೆ. ಅದಕ್ಕೆ ವಾಕ್ಯ ಹೇಳ್ತದೆ ದೇವರಿಗೆ ಒಳಗಾಗ್ರಿ. ದೇವರಿಗೆ ಒಳಗಾಗಂದ್ರೆ ವಾಕ್ಯಕ್ಕೆ ಒಳಗಾಗ್ರಿ. ಆಮೇಲೆ ಏನು ಮಾಡಬೇಕು? ಸೈತಾನ್ ಎದುರಿಸಿದಂದ್ರೆ ಹೇಳ್ನಲ್ಲ, ಶಿಲುಬೆನ ಪರಿಚಯ ಮಾಡಬೇಕು. ಯಾಕೋ ಮರ್ತೋಗಿದೇನೋ ಮಗನೇ ಅಂತ ಹೆಂಗೆ ಮಾತಾಡಬೇಕು. ಸೈತಾನಿಗೆಲ್ಲ ರೆಸ್ಪೆಕ್ಟ್ ಕೊಡ್ತಾರೆ ಕೆಲವರು. ಸೈತಾನು ಅವ್ನ ಹೆಸರೆಲ್ಲ ಹೇಳ್ಕೊಂಡು ಕೂತಿರ್ತಾರೆ ಕೆಲವರು. ನಿನ್ನ ಹೆಸರೇನಪ್ಪ, ನಿನ್ನ ಹೆಸರು ಕೇಳಕ್ಕೆ ಹೇಳಿದ್ದಾರೆ ಯೇಸು. ಒದಿರಿ ಅವನಿಗೆ. ಕ್ಯಾಸ್ಟ್ ಹಿಮ್ ಔಟ್, ಕ್ಯಾಸ್ಟ್ ಹಿಮ್ ಔಟ್ ಫ್ರಮ್ ಯುವರ್ ಹೌಸ್. ನಿಮ್ಮ ಮನೆಯಿಂದ ಓಡಿಸಿ. ಆಮೇನ್. ಅವನ ಅಡ್ರೆಸ್ ಕೇಳೋದಲ್ಲ, ಅವನ ಅಡ್ರೆಸ್ ಪಾತಾಳ. ಅವನು ಅಲ್ಲೇ ಹೋಗೋನು. ಆಮೇನ್. ನಿಮ್ಮ ಅಡ್ರೆಸ್ ಫಿಕ್ಸ್ ಆಗಿದೆ, ಪರಲೋಕ, ಎಟರ್ನಲ್ ಲೈಫ್. ಕ್ರಿಸ್ತನಲ್ಲಿ ಎಟರ್ನಲ್ ಲೈಫ್ ಆಲ್ರೆಡಿ ನಮಗಿದೆ. ಆಮೇನ್. ದಟ್ಸ್ ವೈ ವಿ ಹ್ಯಾವ್ ಟು ರಿಜಾಯ್ಸ್. ಆಮೇನ್. ನೀವು ದೆವ್ವಗಳನ್ನ ಓಡಿಸ್ತೀರ ಅಂತ ಸಂತೋಷ ಪಡಬೇಡ್ರಿ ಶಿಷ್ಯರೇ. ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಜೀವಬಾಧೆ ಪಟ್ಟಿಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಸಂತೋಷ ಪಡ್ರಿ. ಆಮೇನ್. ವೈ ಡು ಯು ರಿಜಾಯ್ಸ್? ಯಾಕೆಂದ್ರೆ ಕ್ರಿಸ್ತನೊಂದಿಗೆ ನಾವು ಸೇರಿದವರಾಗಿದ್ದೇವೆ. ಕ್ರಿಸ್ತನ ಆತ್ಮ ನಮ್ಮ ಆತ್ಮ ಒಂದಾಗಿದೆ. ದಟ್ಸ್ ವೈ ವಿ ರಿಜಾಯ್ಸ್. ಆಮೇನ್. ನಮ್ಮ ಸಂತೋಷಕ್ಕೆ ಸರಿ ಸಾಟಿಯೇ ಇಲ್ಲ. ಆಮೇನ್. ಸೊ ಮುಂಜಾನೆ ರಿಜಾಯ್ಸ್ ಮಾಡ್ರಿ, ಆನಂದ ಪಡದೆ ಆರಾಧನೆ ಪ್ರಿಯರೇ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ರಿ ಎಂದು ತಿರುಗಿ ಹೇಳ್ತೇನೆ. ಇದು ಆರಾಧನೆ ಆಗಿದೆ. ಎಂಜಾಯ್ ಮಾಡದೆ, ಸಂತೋಷ ಪಡದೆ ಆರಾಧನೆ. ನೀವೇನು ಅನ್ಕೊಂಡಿದ್ದೀರಾ? ನಾವೆಲ್ಲ ಸ್ವಲ್ಪ ಕಣ್ಣೆಲ್ಲ ನೀರು ಬರಬೇಕು, ನಾವು ಹಂಗೆ ಮಾಡ್ತಿದ್ವಿ ಮೊದಲು, ವೈಬ್ರೇಟೆಲ್ಲ ಆಗಬೇಕು. ಅವೆಲ್ಲ ಅಲ್ಲ ಪ್ರಿಯರೇ, ಅವೆಲ್ಲ ಶಾರೀರಿಕವಾಗಿ ಆಗುವಂಥದ್ದು.
ನೀವು ಆತ್ಮದಲ್ಲಿ ಆಡಬೇಕಾದಾಗ ಕೆಲವೊಂದು ಸಾರಿ ಕಣ್ಣೀರು ಬರ್ತದೆ, ಕೈಕಾಲು ವೈಬ್ರೇಟ್ ಆಗಿ ಎಲ್ಲ ಆಗಲಿ. ಕೆಲವೊಬ್ರು ಅದೇ ನಿರೀಕ್ಷೆ, ಅದಾಗಿಲ್ಲ ಅಂದರೆ ಆರಾಧನೆ ಅನ್ಕೊತಾರೆ. ದಟ್ ಈಸ್ ಲೈಫ್, ಬಿಗ್ ಲೈಫ್ ಫ್ರಮ್ ಡೆವಿಲ್. ಅವನು ಒಂದೇ ಮಾಡೋದು ಸಪ್ರೇಷನ್. ಆದಮ್ನಿಗೆ ಬಂದು ಹೇಳಿದ್ದೆ ಏನಂತ, ದೇವರು ನಿನಗೆ ಯಾವುದು ಮರ ಹಣ್ಣು ತಿನ್ಬಾರ್ದು ಅಂತ ಹೇಳಿದ್ದಾರೆ. ಅವನಿಗೆ ಗೊತ್ತಿಲ್ಲ ಸೈತನಿಗೆ, ನಿಮ್ಮ ಜೊತೆಲಿ ಮಾತಾಡೋ ಸಂಗತಿ ಸೈತನಿಗೆ ಗೊತ್ತಿಲ್ಲ. ಆಮೇನ್. ನಿಮಗೆ ಇಟ್ಟಂಥ ಉದ್ದೇಶ ಆ ಮೂರ್ಖನಿಗೆ ಗೊತ್ತಿಲ್ಲ. ಸೈತನ ದೊಡ್ಡ ಮೂರ್ಖ. ನಿಮ್ಮ ಹತ್ರ ಬಂದು ಕೇಳ್ತಾನೆ, ನೀವು ಹೋಗಿ ಹೇಳೋದಲ್ಲ, ಪಾಪ ಎಲ್ಲ ಅರಿಕೆ ಮಾಡೋದಲ್ಲ, ಬ್ಯಾ 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 ಅಂತ. ಹಂಗಲ್ಲ. ಯೇಸುವಿನ ವಾಕ್ಯವನ್ನು, ಯುವರ್ ರೈಚಸ್ನೆಸ್, ಆಮೇನ್, ಯುವರ್ ಎಕ್ಸ್ಪ್ರೆಷನ್ ಆಫ್ ಗಾಡ್ಸ್ ಗ್ಲೋರಿ. ದೇವರ 2 Peter chapter 2 verse 9 ಅಲ್ವಾ, ಆತನ ಆಶ್ಚರ್ಯಕರವಾದ ಬೆಳಕನ್ನು ಪ್ರಚುರಪಡಿಸ್ಬೇಕು. ಬೆಳಕನ್ನು ಪ್ರಚುರಪಡಿಸ್ರಿ ಅಂದರೆ ಇವರು ಪಾಪಗಳನ್ನ ಪ್ರಚುರ ಮಾಡ್ತಿರ್ತಾರೆ. ಕೆಲವೊಬ್ರು ಬೆಳಗ್ಗೆ ಎದ್ರೆ ಪಾಪದ ಅರಿಕೆ. ಎಲ್ಲಿದೆ ಬೈಬಲಲ್ಲಿ ಪಾಪದ ಅರಿಕೆ? ಪಾಪ ಕ್ಷಮಿಸಿದಾಯಿತು. ಒಂದು ವೇಳೆ ಯಾರು ಪಾಪದಲ್ಲಿದ್ದಾದರೆ ಜಸ್ಟ್ ಆಸ್ಕ್ ಫರ್ಗಿವ್ನೆಸ್, ಜಸ್ಟ್ ಯು ಕನ್ಸೆಂಟ್. ದೇವರೇ ತಪ್ಪು ಮಾಡಿಬಿಟ್ಟೆ, ಇಲ್ಲ ನಿನ್ನ ರಕ್ತನ ಶುದ್ಧಿ ಮಾಡಿದೆ. ಆಮೇಲೆ ನಮಗೋಸ್ಕರ ಅಡ್ವೊಕೇಟ್ ಏನು ಹೇಳ್ತದೆ ಪಾಸ್ಟ್ರೆ? ಕ್ರಿಸ್ತನ ಯೇಸು ಏನಾಗಿದ್ದಾನೆ? ಅಡ್ವೊಕೇಟ್ ಆಗಿದ್ದಾನೆ. ಒಂದೊಂದು ಪಾಪ ಮಾಡೋದಾದ್ರೆ ಅವನ ಹತ್ರ ಬನ್ನಿ, ಅವನ ರಕ್ತದಿಂದ ಶುದ್ಧರಾಗಿದ್ದೀರಾ. ಆಮೇಲೆ ಅದರಲ್ಲಿ ಮತ್ಯಾವ ಅನುಮಾನ ಇಲ್ಲ. ಮತ್ತೆ ನೆನ್ಪು ಮಾಡ್ಕೊಂಡು ಕೂರಕ್ಕೆ ನೀವು ದೇವ್ರ ಮಕ್ಕಳು ಕಣ್ರಿ. ಯು ಆರ್ ಚೈಲ್ಡ್ ಆಫ್ ಗಾಡ್. ಆಮೇನ್. ಡೋಂಟ್ ಗೆಟ್ ಡಿಸೀವ್ಡ್ ವಿತ್ ಲೈಸ್ ಫ್ರಮ್ ಡೆವಿಲ್. ಸೈತನ ಸುಳ್ಳಿಂದ ನೀವು ಸಿಕ್ಕೊಂಡು ಬೀಳ್ಬಿಡ್ರಿ. ಸೊ ಈ ಮುಂಚೆನೆ ನಾವು ಒಂದು ಹಾಡೋಣ, ನಿನಗಾಗಿ ನಾ ಜೀವಿಸುವೆ. ಆಮೇನ್. ಯಾರಿಗೆ ಜೀವಿಸ್ಬೇಕ್ರಿ? ಆಮೇನ್. ನಿನಗಾಗಿ ನಾ ಜೀವಿಸುವೆ. ಆಮೇನ್. ಇನ್ನು ಜೀವಿಸು ನಾನಲ್ಲ, ಕ್ರಿಸ್ತನಲ್ಲೇ ಜೀವಿಸುವಾತನಾಗಿದ್ದಾನೆ. ಕ್ರಿಸ್ತನ್ ನಮ್ಮೊಳಗೆ ಇದ್ಕೊಂಡು ಎಲ್ಲ ಮಾಡ್ತಾ ಇದ್ದಾನೆ. ಅದಕ್ಕೆ ಇದೆಲ್ಲ ಮಹಿಮೆ ಅವರಿಗೆ. ಎಲ್ಲ ದೇವರು ನಮ್ಮಲ್ಲಿ ಇದ್ಕೊಂಡೇ ಮಾಡ್ತಾ ಇದ್ದಾನೆ. ನಾವು ಏನೋ ಗ್ರೇಟ್ ಅಲ್ಲ, ದೇವರು ಗ್ರೇಟ್. ಆ ಗ್ರೇಟ್ ಆದ ದೇವರು ನನ್ನೊಳಗೆ ವಾಸ ಮಾಡ್ತಾ ಇದ್ದಾನೆ. ಆಮೇನ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಕಮ್ ಆನ್, ಅರೈಸ್ ಇನ್ ಸ್ಪಿರಿಟ್. ನನಗೆ ಸ್ವಲ್ಪ ಓಕೆ, ನಾವು ಆರಾಧಿಸೋಣ. ಎಸ್, ಮೈ ಗಾಡ್ ಇಸ್ ಆಸಮ್ ಆ್ಯಂಡ್ ಪವರ್ಫುಲ್ ಆ್ಯಂಡ್ ದೇರ್ ಇಸ್ ನೋ ಒನ್ ಎಲ್ಸ್ ಲೈಕ್ ಹಿಮ್. ಆತನ ಹಾಗೆ ಯಾರೂ ಇಲ್ಲ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ನಿನಗಾಗಿಯೇ ನಾ ಜೀವಿಸುವೆ, ನನ್ನಿಸುವೆ, ನನ್ನನೆ ಕೊಡುವೆನು. ಎಲ್ಲ ಸರಿ ಹಾಡೋಣ. ನಿನಗಾಗಿಯೇ ನಾ ಜೀವಿಸುವೆ, ನನ್ನಿಸುವೆ, ನನ್ನನೆ ಕೊಡುವೆನು. ನೀನು ಮಾತ್ರ ಸಾಕು, ನೀನು ಮಾತ್ರ ಸಾಕು, ನನಗೆ ನೀನು ಮಾತ್ರ ಸಾಕು ಯೇಸುವೇ. ಸರಿ ಹೇಳೋಣ. ನೀನು ಮಾತ್ರ ಸಾಕು, ನೀನು ಮಾತ್ರ ಸಾಕು, ನನಗೆ ನೀನು ಮಾತ್ರ ಸಾಕು ಯೇಸುವೇ. ನನಗೆ ನೀನು ಮಾತ್ರ ಸಾಕು ಯೇಸುವೇ, ನನಗೆ ನೀನು ಮಾತ್ರ ಸಾಕು ಯೇಸುವೇ. ಎಲ್ಲ ಒಟ್ಟಾಗಿ ಹೇಳೋಣ. ನೀನು ಮಾತ್ರ ಸಾಕು ಯೇಸುವೇ, ನನಗೆ ನೀನು ಮಾತ್ರ ಸಾಕು ಯೇಸುವೇ. ಜೀವವುಳ್ಳ ವಾಕ್ಯಗಳೆಲ್ಲ ನಿನ್ನಲ್ಲಿ ಮಾತ್ರ ಉಂಟಯ್ಯ, ನಿನ್ನನ್ನು ಬಿಟ್ಟು ಬೇರೆಲ್ಲಿ ಎಲ್ಲೂ ಹೋಗಕ್ಕಾಗಲ್ಲ ಪ್ರಿಯರೇ. ಜೀವವುಳ್ಳ ವಾಕ್ಯ ಆತನಲ್ಲಿ ಇದೆ. ಜೀವವುಳ್ಳ ವಾಕ್ಯಗಳೆಲ್ಲ ನಿನ್ನಲ್ಲಿ ಮಾತ್ರ ಉಂಟಯ್ಯ, ನಿನ್ನನ್ನು ಬಿಟ್ಟು ಬೇರೆಲ್ಲಿ ಹೋಗಲಿ. ನಾನಿನ್ನನ್ನು ಬಿಟ್ಟು ಬೇರೆಲ್ಲಿ ಹೋಗಲಿ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಎಲ್ಲ ಒಟ್ಟಾಗಿ ಹೇಳೋಣ. ನಾನಿನ್ನನ್ನು ಬಿಟ್ಟು ಬೇರೆಲ್ಲಿ ಹೋಗಲಿ,
ಪ್ರೀತಿ ಮಾತ್ರ ಸಾಕು, ನಿನ್ನ ಕೃಪೆ ಮಾತ್ರ ಸಾಕು, ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ, ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ. ಎಲ್ಲ ಒಟ್ಟಾಗಿ ಹೇಳೋಣ, ನಿನ್ನ ವಾಕ್ಯ. Your word is enough, Lord. ನಿನ್ನ ವಾಕ್ಯ ನಮ್ಮನ್ನು ಬದಲಾಯಿಸುವಂತದಾಗಿದೆಪ್ಪ. ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ, ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ. ಪ್ರೀತಿ ತೋರುವ ತಾಯಿಯು ನೀನೆ, ಕೈ ಬಿಡಾದ ದೇವರು ನೀನೆ, ತೋಳಲ್ಲಿ ಹೊರುವ ತಂದೆಯು ನೀನೇ. ಪ್ರೀತಿ ತೋರುವ ತಾಯಿಯು ನೀನೆ, ಕೈ ಬಿಡಾದ ದೇವರು ನೀನೆ, ತೋಳಲ್ಲಿ ಹೊರುವ ತಂದೆಯು ನೀನೇ. ನನ್ನ ತೋಳಲ್ಲಿ ಹೊರುವ ತಂದೆಯು ನೀನೇ. ಅದರ ಹೆಗಲಲ್ಲಿ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ, ತೋಳಲ್ಲಿ ಹೊರುವ ತಂದೆಯು ನೀನೇ. ಮತ್ತೊಮ್ಮೆ ನನ್ನ ತೋಳಲ್ಲಿ ಹೊರುವ ತಂದೆ, ನನ್ನ ತೋಳಲ್ಲಿ ಹೊರುವ ತಂದೆಯು ನೀನೇ. What an amazing God. ನನ್ನ ತೋಳಲ್ಲಿ ಹೊರುವ ತಂದೆಯು ನೀನೇ. ನಿನ್ನ ಪ್ರೀತಿ ಮಾತ್ರ ಸಾಕು, ನಿನ್ನ ಕೃಪೆ ಮಾತ್ರ ಸಾಕು, ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ. ನಿನ್ನ ಪ್ರೀತಿ ಮಾತ್ರ ಸಾಕು, ನಿನ್ನ ಕೃಪೆ ಮಾತ್ರ ಸಾಕು, ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ, ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ. Amen. Come on, declare together. ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ. ಹೌದು, ಮುಂಚಾನೆ ಕೆಲವು ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಏನಂತ ನಾವು ಮಾಡ್ತಾ ಇದ್ದೇವೆ, ನಿನ್ನ ಪ್ರೀತಿ ಮಾತ್ರ ಸಾಕು, ನಿನ್ನ ಕೃಪೆ ಮಾತ್ರ ಸಾಕು, ಮತ್ತಿನ್ನೊಂದೇನಿದೆ ನೆಕ್ಸ್ಟ್, ನಿನ್ನ ವಾಕ್ಯ ಮಾತ್ರ. ಈ ಮೂರು ಒಂದೇ ಪ್ರಿಯರೇ. ಬೈಬಲ್ ವಾಕ್ಯ ಹೇಳ್ತದೆ, ಗಾಡ್ ಈಸ್ ಲವ್. Amen. Your dot one number clear. Second, God is grace. ಎಲ್ಲಿ? ಜಾನ್ 1:17. ಯೇಸು ಕೃಪೆಯು ಸತ್ಯವಾಗಿದ್ದಾನೆ. ಓಕೆ, ಕೃಪೆಯು ಆತನೇ, ಸತ್ಯವು ಆತನಾಗಿದ್ದಾನೆ. ಥರ್ಡ್ ಪಾಯಿಂಟ್, ವಾಕ್ಯ. ವಾಕ್ಯ ಏನಾಗಿದೆ? ಜಾನ್ 6:63 ಹೇಳ್ತದೆ, ಈಗ ನನ್ನ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಇದೆ. ಆಮೆನ್. ಆತ್ಮವಾಗಿಯೂ ಜೀವವಾಗಿಯೂ. ವಾಟ್? ವರ್ಡ್ ಆಫ್ ಗಾಡ್. ಓಕೆ, ಈ ಮೂರು ಕೂಡ ಒಂದೇ. ಕನ್ಫ್ಯೂಸ್ ಆಗ್ಬೇಡ್ರಿ. ಆರಾಧನೆ ಮಾಡುವಾಗ ಮನಪೂರ್ವಕವಾಗಿ ಅಕ್ಸೆಪ್ಟ್ ಮಾಡ್ರಿ. ಅಕ್ನಾಲೆಡ್ಜ್ ವರ್ಡ್ ಆಫ್ ಗಾಡ್ ಇಸ್ ಸ್ಪಿರಿಟ್ ಅಂಡ್ ಟ್ರೂತ್ ಅಂಡ್ ಲೈಫ್. ಸಾರಿ, ಈ ಮುಂಚಾನೆ ಟ್ರುತ್ ಕೂಡ ಆಗಿದೆ, ಅದು ಲೈಫ್ ಕೂಡ ಆಗಿದೆ. ಕೊನೆಯದಾಗಿ ಹಾಡೋಣ, ನಿನ್ನ ಪ್ರೀತಿ ಮಾತ್ರ ಸಾಕೆಂಬುದಾಗಿ. ನಿನ್ನ ಪ್ರೀತಿ ಮಾತ್ರ ಸಾಕು, ನಿನ್ನ ಕೃಪೆ ಮಾತ್ರ ಸಾಕು, ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ. ನಿನ್ನ ಪ್ರೀತಿ ಮಾತ್ರ ಸಾಕು, ನಿನ್ನ ಕೃಪೆ ಮಾತ್ರ ಸಾಕು, ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ. ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ. ಏನ್ ಸಾಕು ನಿನ್ನ ವಾಕ್ಯಪ್ಪ? ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ. Rejoice in His presence. ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ. ನಿನ್ನ ವಾಕ್ಯ
ಪ್ರೀತಿ ದೇವಜನರೇ, ಕೆಲವೊಬ್ರು ಹೇಳ್ತಾ ಇದ್ದಾರೆ, ಯಾರಿದ್ದಾರೆ ನನಗೆ ಎಂಬುದಾಗಿ. ಇಲ್ಲ, ನನ್ನ ದೇವರು ನಿಮಗೆ ಅನಾಥರಾಗಿ ಬಿಡಲಿಲ್ಲ. ನಾನು ಮ್ಯೂಸಿಕ್ ಆನ್ ಮಾಡಿ. ಆತನು ನಿಮ್ಮನ್ನು ಪ್ರೀತಿಸಿ, ಹೆಚ್ಚಾಗಿ ಪ್ರೀತಿಸಿ, ಆತನು ನಿಮ್ಮನ್ನು ಹೆಗಲಲ್ಲಿ ಹೊತ್ತುಕೊಂಡು ಹೋಗುವ ದೇವರಾಗಿದ್ದಾನೆ. ಆಮೆನ್. ಹೆಗಲಲ್ಲಿ ಹೊತ್ತುಕೊಂಡು ಹೋಗುವ ದೇವರಾಗಿದ್ದಾನೆ. ನಾವು ನೋಡ್ತೇವೆ, 100 ಕುರಿಯಲ್ಲಿ 1 ಕುರಿ ಮಿಸ್ ಆಗೋಯ್ತಂತೆ. ಆದರೆ ದೇವರು ಆ 99 ಕುರಿಯನ್ನು, ಅಂದರೆ ಆ ಕುರುಬನು, ಒಳ್ಳೆ ಕುರುಬನು 99 ಕುರಿನ ಬಿಟ್ಟು ಆ ಕಳೆದು ಹೋದ ಕುರಿಯನ್ನು ಹುಡ್ಕೊಂಡು ಹೋದ ಅಂತೆ. ಸಿಕ್ಕಿದ ಕೂಡಲೇ he rejoiced and he took the lamb and ಆ ಕುರಿಯನ್ನು ಹೆಗಲಲ್ಲಿ ಹೊತ್ತುಕೊಂಡು. Amen. Oh, what a glorious God. ಈ ಮುಂಜಾನೆ summer missed from His presence. God is connecting you back. He wants your consent. Consent ಅಂದ್ರೆ ಒಪ್ಪಿಗೆ. Amen. Just give your life. Repentance is turning to Jesus. Nothing else. ಕೆಲವರು ಹೇಳ್ತಾರೆ ತುಂಬ ಅಳಬೇಕು ಅಂತ. ಹತ್ರ ಅಳು ಬಂದರೆ ಹಳ್ಳಿ, ನೋ ಪ್ರಾಬ್ಲಮ್. ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್. ರಿಪೆಂಟೆನ್ಸ್ ಇಸ್ ಟರ್ನಿಂಗ್ ಟು ಜೀಸಸ್ ಫ್ರಮ್ ಯುವರ್ ವೇ, ನಿಮ್ಮ ಲೌಕಿಕವಾದ ಜೀವಿತದಿಂದ, ಫ್ರಮ್ ಯುವರ್ ಓನ್ ಡಿಸಿಷನ್ ಟು ಜೀಸಸ್. ಆಮೇನ್. 1 ಕುರಿ, ಆ 1 ಕುರಿ ನೀವು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾನೆ, ನಿಮ್ಮ ಮನೆಗೆ ಬಂದಿದ್ದಾನೆ. ಆಮೇನ್. ನಿಮ್ಮನ್ನು ಹೆಗಲಲ್ಲಿ ಹೊತ್ತುಕೊಂಡು. ಆಮೇನ್. ಫೀಲ್ ದ ಕಂಫರ್ಟ್ ಆಫ್ ಗಾಡ್, ಎಕ್ಸ್ಪೀರಿಯನ್ಸ್ ದ ಕಂಫರ್ಟ್ ಆಫ್ ಗಾಡ್. ಆ 1 ಕುರಿನ ಹೆಗಲಲ್ಲಿ ಹೊತ್ಕೊಂಡು, ನಿಮ್ಮನ್ನು ಹೆಗಲಲ್ಲಿ ಹೊತ್ಕೊಂಡು ಹೋಗೋ ಕುರಿ. ಆಮೇನ್. ಒಂದು ಕುರಿ ಯಾರು ಲೋಕದಲ್ಲಿ ಹೋಗ್ಬಿಟ್ರೆ ಹೋದ್ರೆ ಹೋಗ್ಲಿ ಬಿಡು ಅಂತ ಹೇಳ್ತಾರೆ, ಆದರೆ ನನ್ನ ದೇವರು ಹಾಗಲ್ಲ. ಆಮೇನ್. ಈ ಡೇಂಜರ್ಡ್ ಇಸ್ ಲೈಫ್, ಈ ಗೇವ್ ಇಸ್ ಲೈಫ್. ಡೇಂಜರ್ ಅಲ್ಲ, ಅವನ ಪ್ರಾಣವನ್ನೇ ಕೊಟ್ಟಿದ್ದಾನೆ ಆ 1 ಕುರಿಗಾಗಿ. ಯು ಆರ್ ದಟ್ ಒನ್ ಶೀಪ್. ಯು ಆರ್ ದ ಒನ್ ಶೀಪ್. ಯು ಆರ್ ಪ್ರೇಷಿಯಸ್ ಇನ್ ಹಿಸ್ ಸೈಟ್. ಯು ಆರ್ ಪ್ರೇಷಿಯಸ್ ಇನ್ ಹಿಸ್ ಸೈಟ್. ದೇವರ ದೃಷ್ಟಿಯಲ್ಲಿ ನೀನು ಮಾನ್ಯನು, ಪ್ರಿಯನು, ಅಮೂಲ್ಯನಾಗಿದೆ. ದ ಒನ್ ಹೂ ಇಸ್ ಹಿಯರಿಂಗ್ ಮೀ ಇನ್ ವಾಟ್ಸಪ್ ಫ್ಯೂಚರ್, ಯು ಆರ್ ದ ಒನ್, ಯು ಆರ್ ದ ಒನ್, ಯು ಆರ್ ದ ಒನ್. ನೀನೇ ಆ 1 ಕುರಿ, ನೀನೇ ಆ ಕುರಿ. ದೇವರಿನಗೋಸ್ಕರ ತನ್ನ ಸ್ವಂತ ಪ್ರಾಣವನ್ನು ಕೊಟ್ಟಿದ್ದಾನೆ. ತನ್ನ ಸ್ವಂತ ಪ್ರಾಣವನ್ನೇ ಕೊಡುವ ಸ್ನೇಹಿತನು ನಿಜವಾದ ಸ್ನೇಹಿತನು. ನನ್ನ ದೇವರು ನಿಜವಾದ ಸ್ನೇಹಿತನಾಗಿದ್ದಾನೆ. Some people are planning to commit suicide. This morning God is saying, I am your true friend. I have laid down my life for you. ನನ್ನ ಪ್ರಾಣವನ್ನು ನಿನಗೋಸ್ಕರ ಕೊಟ್ಬಿಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಮೆನ್. Don't give up. What battle you are going through? You may be going through business crisis. ಒಂದು ಬಿಸ್ನೆಸ್ ಲಾಸ್ ಅಲ್ಲಿ ಇರ್ಬೋದು, ಇವ ಪಾರ್ಟ್ನರ್ ಬಿಟ್ಟು ಹೋಗಿರ್ಬೋದು. ಆದರೆ ನನ್ನ ದೇವರು ನಿನಗೆ ಒಳ್ಳೆ ಪಾರ್ಟ್ನರ್ ಆಗಿದ್ದಾನೆ. ಡಿಪೆಂಡ್ ಆನ್ ಇಟ್, ಲೀನ್ ಆನ್ ಇಟ್. ಆಮೆನ್. ಟ್ರಸ್ಟ್ ಇನ್ ಹಿಮ್. ಡೋಂಟ್ ಟ್ರಸ್ಟ್ ಇನ್ ಯುವರ್ ರಿಚ್ನೆಸ್, ಟ್ರಸ್ಟ್ ಇನ್ ಗಾಡ್. ಪ್ರಾಬ್ಸ್ ಅಲ್ಲಿ ಹೇಳ್ತದೆ, ಆ ವಾಕ್ಯ ನಾನು ಮುಂದೆ ಹೇಳ್ತೇನೆ. ತಂದೆ ಆ ದೇವರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾನೆ. ಆನ್ಲೈನ್ ಬಂದ ಎಲ್ಲ ನಿನ್ನ ಮಕ್ಕಳನ್ನ ಪರಿಶುದ್ಧ ರಕ್ತದಲ್ಲಿ ಮರೆಯ ಮಾಡ್ತಾನೆ. ನೀನು ಕರ್ತನೆ ನಮ್ಮನ್ನು ಹುಡುಕಿಕೊಂಡು ಬಂದಿದ್ದೀಯ, ನಾವು ನಿಮ್ಮನ್ನು ಹುಡ್ಕೊಂಡು ಹೋಗಲಿಲ್ಲ. ಸೊ ಈ ಮುಂಜಾನೆ ಒಬ್ಬೊಬ್ಬರ ಮನೆಯಲ್ಲಿ ನೀನು ಕರ್ತನೆ ಒಬ್ಬೊಬ್ಬರ ಹೃದಯ ಬಾಗಿಲನ್ನು ತಟ್ತಾ ಇದೆಯಾ, ಬಾಗಿಲು ತೆಲ್ಲ ಹೃದಯದಲ್ಲಿ ಹೋಗ್ತಾ ಎಂಟರ್ ಆಗ್ತಾ ಇದೆಯಾ. ಮೆನಿ ಆರ್ ಅಕ್ಸೆಪ್ಟಿಂಗ್ ಕ್ರೈಸ್ಟ್ ದಿಸ್ ಮಾರ್ನಿಂಗ್. ಥ್ಯಾಂಕ್ ಯು ಜೀಸಸ್. ದೇರ್ ಇಸ್ ಗ್ರೇಟ್ ರಿಜಾಯ್ಸ್ ಇನ್ ಹೆವೆನ್. ಪರಲೋಕದಲ್ಲಿ ದೊಡ್ಡ ಸೆಲೆಬ್ರೇಷನ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಲಾರ್ಡ್. ವಿ ರಿಜಾಯ್ಸ್ ಇನ್ ಯುವರ್ ಪ್ರೆಸೆನ್ಸ್. ಲಾರ್ಡ್, ಐ ಪ್ರೇ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ವ್ಯಾಧಿ ಬಿಟ್ಟು ಹೋಗಲಿ ಎಂಬುದಾಗಿ ಈ ಮಕ್ಕಳನ್ನ I command in the name of Jesus. Migraine, get out in the name of Jesus. Thyroid cancer, get out in the name of Jesus. ಯೇಸುವಿನ ಬಾಸುವಿನ ರೋಗ ವಾಸಿ ಆಗಿದೆ. ಕ್ರಿಸ್ತ ಯೇಸುವಿನ ಮರಣದ ಎಬ್ಬಿಸಿದ ಅದೇ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾನೆ. ಕಿತ್ತಾಕ್ರಿ ಆ ಎಲ್ಲ ನೆಗೆಟಿವ್ ಥಾಟ್ಸ್ನ. In the name of Jesus, receive your healing right now. Right now, right now, in the name of Jesus. You are healed. You are healed. Write back your testimonies. ನಿಮ್ಮ ಸಾಕ್ಷಿಗಳನ್ನ ಬರೆಯಿರಿ. This for God's glory. Father, we give you all glory and honor. ಮುಂದಿನೆಲ್ಲ ಭಾಗವನ್ನು ಕರಳೊಪ್ಪಿಸ್ಕೊಡ್ತಾನೆ. ಎಲ್ಲ ಸ್ತುತಿ, ಎಲ್ಲ ಮಹಿಮೆ ಒಬ್ಬನಿಗೆ ಸಸ್ತೇವೆ. ಯೇಸು ನಾಮದಲ್ಲಿ ಆದೇವರೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಮಮ್ಮಿ. ಇಷ್ಟೊತ್ತು ನಮ್ಮ ಜೊತೆಲಿದ್ದು ಆರಾಧನೆಯಲ್ಲಿ ನಮ್ಮ ಜೊತೆಲಿದ್ದರು. ಸೊ ಈ ಮುಂಜಾನೆಯಲ್ಲಿ ನಾನು ನಮ್ಮ ಡ್ಯಾಡಿನ ಇನ್ವೈಟ್ ಮಾಡ್ತೇನೆ. ಆರ್ ಯು ಹಂಗ್ರಿ ಫಾರ್ ದ ವರ್ಡ್? ನೀತಿಗಾಗಿ
ಬಾಯಾರಿದೆ ಹಸಿದವನು ಧನ್ಯನು ಅಲ್ವಾ? ಬೈಬಲ್ ಹೇಳ್ತದ. ಪಾಸ್ಟರ್ ಡ್ಯಾಡಿ ಬರಲಿ ಅಂತ ನಾನು ಕೇಳ್ತೇನೆ. ಬೈಬಲ್ ವಾಕ್ಯ ಹೇಳ್ತದ ಹಾಗೆ ನೀತಿಗಾಗಿ. ಎಸ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಸ್, ಧನ್ಯರು. ನಾನು ಬರ್ತೀನಿ, ಒಂದೇ ನಿಮಿಷ ಡ್ಯಾಡಿ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಈ ಉದಯ ಕಾಲದಲ್ಲಿ ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದ ಪ್ರೀತಿಯ ದೇವಚಂದ್ರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ಹೆಸರಲ್ಲಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತೇನೆ. ಹೌದು, ನಮಗೆ ಈ ಒಂದು ಹೊಸ ದಿನವನ್ನು ಆತನು ಕೊಟ್ಟಿದ್ದಾನೆ. ಆತನ ಕೃಪೆಯು ಅದು ಪ್ರತಿದಿನ ಅದು ನೂತನವಾಗ್ತದೆ. ಆತನ ಕೃಪೆ ಒಂದೇ ಸಾಕು, ನಾವು ಬದುಕಿರೋದು ಆತನ ಕೃಪೆಯಿಂದ. ಹೌದು, ಈ ಉದಯ ಕಾಲದಲ್ಲಿ ಆತನನ್ನು ಆರಾಧಿಸುವುದೆಷ್ಟೋ ಅತ್ಯುತ್ತಮವಾದ ಕಾರ್ಯವಾಗಿದೆ. ಅದು ನಾವೆಲ್ಲರೂ ಆರಿಸಿಕೊಂಡಿದ್ದೇವೆ. ನಾವು ಧನ್ಯರೇ ಸರಿ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಯಾರ್ಯಾರಿಗೆ ಯೆಹೋವನು ದೇವರಾಗಿದ್ದನೋ ಅವರು ಧನ್ಯರು ಎಂಬುದಾಗಿ. ಅವರನ್ನು ಆತನು ಕಾದು ಕಾಪಾಡುವ ದೇವರಾಗಿದ್ದಾನೆ. ನಮ್ಮನ್ನು ಕಾಯುವ ಆತನು ಹೊತ್ತು ಕೊಡಿಸೋದು ನಿದ್ರಿಸೋದಿಲ್ಲ. ನಮ್ಮ ಬಲಗಳ ನೆರಳಿನಂತೆ ಇರುವತ್ತನು ಯೆಹೋವನೇ. ಆದ್ದರಿಂದ ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆತನು ನಮ್ಮೆಲ್ಲವನ್ನು ಆತನು ನೋಡುವನಾಗಿದ್ದಾನೆ. ಬರಗಾಲದಲ್ಲೂ ಯಾವ ಕೊರತೆ ಇಲ್ಲದೆ ನೋಡುವ ದೇವನು ನಮ್ಮ ದೇವರಾಗಿದ್ದಾನೆ. ಆದ್ದರಿಂದ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಿ ಯಾರು ಕಷ್ಟವೋ, ಚಿಂತೆಯೋ, ಹಿಂಸೆಯೋ, ಗಂಡಾಂತರೋ, ಅನ್ನವಿಲ್ಲದರೋ, ವಸ್ತುವಿಲ್ಲದರೋ, ಖಡ್ಗವೋ ಎಂಬುದಾಗಿ ಈ ಯಾವ ಪರಿಸ್ಥಿತಿಯು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮಗೆ ಆತನು ನಮ್ಮೆಲ್ಲರ ಪಾಪ ಪರಿಹಾರ ಮಾಡಿ ನಿತ್ಯ ಜೀವನ ಕೊಟ್ಟಿದ್ದಾನೆ. ಆತನ ಕೈಯಿಂದ ಯಾರೂ ನಮ್ಮನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆತನು ತನ್ನ ಕೈಯಲ್ಲಿ ನಮ್ಮನ್ನು ಭದ್ರವಾಗಿ ಹಿಡ್ಕೊಂಡಿದ್ದಾನೆ. ಆತನ ಕೈಯಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಮರೆಯಾಗಿದ್ದೇವೆ. ಆದ್ದರಿಂದ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾರು ಚಿಂತೆ ಮಾಡಬೇಡಿ, ಭಯ ಪಡಬೇಡ್ರಿ. ದೇವರು ನಮ್ಮ ಸಂಗಡ ಇದ್ದಾನೆ. ದೇವರೇ ನಮ್ಮ ಕಡೆ ಇದೆ, ನಮ್ಮನ್ನು ಎದುರಿಸೋರು ಯಾರು ಎಂಬುದಾಗಿ ವಾಕ್ಯದಲ್ಲಿ ಬರಲ್ಪಟ್ಟಿದೆ. ಹೌದು, ದೇವರೇ ನಮ್ಮ ಕಡೆ ಇದ್ದಾನೆ. ನಮ್ಮನ್ನು ಎದುರಿಸಲಿಕ್ಕೆ ಈ ಲೋಕದ ಯಾವ ಸೈತಾನ್ಯಗೂ ಸಾಧ್ಯ ಇಲ್ಲ. ಆತನು ಸೋತು ಹೋದವನಾಗಿದ್ದಾನೆ, ಚಚ್ಚಲ್ಪಟ್ಟವನು. ಆತನ ತಲೆ ಯೇಸುಸ್ವಾಮಿ ಕಲ್ವರಿ ಕ್ರೂಜಲ್ಲಿ ಚಚ್ಚಿದ್ದಾನೆ. ಆದರೆ ಆ ಪಿಶಾಚಿಯ ಕಾರ್ಯಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಆತನ ಭಯಕ್ಕೆ, ಆತನ ಕೆಟ್ಟ ಆಲೋಚನೆಗಳಿಗೆ, ಆತನು ಹುಟ್ಟಿಸುವ ಚಿಂತೆಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ. ನಿಶ್ಚಿಂತರಾಗಿರಿ, ದೇವರು ನಿಮ್ಮ ಸಂಗಡ ಇದ್ದಾನೆ. ಆಮೇನ್. ನಾವು ಮುಂದೆ ವಾಕ್ಯಕ್ಕೆ ಹೋಗೋಣ. ಎಸ್, ಆಮೆನ್, ಆಮೆನ್. ಸೊ ಈ ಮುಂಜಾನೆ ಒಂದು ವಾಕ್ಯ ನೆನಪಾಯಿತು, ಅದನ್ನೇ ಮಾತಾಡ್ತೀನಿ. ಜ್ಞಾನೋಕ್ತಿ 3:5 ಹೇಳ್ತದೆ, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ದೇವರ ವಾಕ್ಯ. ಆಮೇನ್. ಕೆಲವರು ಎಲ್ಲ ವಾಕ್ಯ ಓದಿ ಏನೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ. ವಿತೌಟ್ ಕಾಂಟೆಕ್ಸ್ಟ್ ಡೋಂಟ್ ರೀಡ್ ದ ಬೈಬಲ್. ಆಮೇನ್. ಓದ್ರಿ, ಬೈಬಲ್ ಓದ್ರಿ, ಆದರೆ ಅರ್ಥ ಮಾಡ್ಕೊಳ್ತೀರಲ್ಲ, ವೆನ್ ಯು ಅಂಡರ್ಸ್ಟ್ಯಾಂಡಿಂಗ್ ಬರ್ತದಲ್ಲ, ಏನೇನೋ ಕಲ್ಪನೆ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳೋದಲ್ಲ, ಸ್ವಬುದ್ಧಿಯನ್ನು ಆಧಾರ ಮಾಡ್ಕೊಳ್ಬೇಡ ಅಂತ ಪ್ರಾವರ್ಬ್ಸ್ ಹೇಳ್ತದೆ. 3ನೇ ಅಧ್ಯಾಯ 5ನೇ ವಚನ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ಆಮೇನ್. ನಾನು ಕೆಲ ದಿವಸ ಹಿಂದೆ ಮಾತಾಡಿದ್ದೆ, ದೇವ್ರ ಚಿತ್ತ ಅಂದರೆ ಏನು? ದೇವ್ರ ಚಿತ್ತ ಅಂದರೆ ನಾವು ಜಾನಲ್ಲಿ ನೋಡ್ತೇವೆ, ಸಿಕ್ತರೆ ತೆಗೆಯೋಣ, ತನ್ನ ಮಗನಾದ ಯೇಸು ಕ್ರಿಸ್ತನ ನಂಬುವುದೇ. ಆಮೇನ್. 3 ಜಾನ್ ಇಲ್ಲಿದೆ, ವಾಕ್ಯ ತೆಗೆದುಕೊಳ್ರಿ. ಯಾಕಂದರೆ ಕೆಲವರಿಗೆ ಚಿತ್ತ ಅಂದ ತಕ್ಷಣ ಏನೇನೋ ಕಲ್ಪನೆಗಳು ಸ್ಟಾರ್ಟ್ ಆಗಿಬಿಡುತ್ತೆ, ಏನೇನೋ ಮಾಡ್ತಾರೆ. 3:23, 1 ಜಾನ್ 3:23. ಆಮೇನ್. ಆತನ ಆಜ್ಞೆ, ಆತನ ಚಿತ್ತ. ದೇವರ ಆಜ್ಞೆ ಯಾವುದೆಂದರೆ, ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಆಮೇನ್. ಇದಿಲ್ಲಿ ಆಜ್ಞೆ ಅಂತ ಬಂತು. ಜಾನ್ ಚಾಪ್ಟರ್ 6 ಅಲ್ಲೆಲ್ಲ ಬರುತ್ತೆ. ಅಲ್ಲಿ ಚಿತ್ತ ಅಂತಾನೆ ಇದೆ. ಆಮೇನ್. ಜಾನ್ ಚಾಪ್ಟರ್ 6 ಅಲ್ಲಿ 38ನೇ ವಚನ. ಕೆಲವರಿಗೆಲ್ಲ ಚಿತ್ತ ಅಂದ ತಕ್ಷಣ ಏನೋ ಅನ್ಕೊಂಡ್ಬಿಡ್ತಾರೆ. ಇಲ್ಲ ಪ್ರಿಯರೇ, ಚಿತ್ತ ಇದೆ. 38ನೇ ವಚನ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳಿಸಿದ ಆತನ ಚಿತ್ತವು ಏನೆಂದರೆ, ಚಿತ್ತ
ಏನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಹಾ. ಒಬ್ಬನನ್ನು ನಾನು ಕೆಡಗೊಳಿಸದೆ ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಯೇಸುವನ್ನ ನಂಬುವುದೇ ದೇವ್ರ ಚಿತ್ತ. ದೇವರಿಗೂ ಅದೇ ಚಿತ್ತದಲ್ಲಿ ಬಂದಿದ್ದು. ಜಾನ್ ಚಾಪ್ಟರ್ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಆಮೆನ್. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕಾದದೇ. ಆಮೆನ್. ಅದು ದೇವ್ರ ಚಿತ್ತ. ಅದೇ ಚಿತ್ತ ನಾವು ಮಾಡಬೇಕು. ದೇವ್ರ ಚಿತ್ತ ಅಂದ್ರೆ ಕೆಲವರೆಲ್ಲ ಹಿಂಗೆ ವಾಕ್ಯ ಹಿಂಗೆ ತೆಗೆಯೋದು, ಅಲ್ಲೇನೋ ಒಂದು ವಾಕ್ಯ ಬಂದಿರುತ್ತೆ. ಅದಲ್ಲ ಪ್ರಿಯರೇ, ದೇವ್ರ ಚಿತ್ತ ಅಂದ್ರೆ ಯೇಸುವನ್ನ ರಕ್ಷಕನೆಂಬುದಾಗಿ ನಂಬೋದೆ. ಅಲ್ಲಿ ವಾಕ್ಯ ಕೆಳಗೆ ಓದೋಣ. ಬಂದನು, ನನ್ನನ್ನು ಕಳಿಸಿದ ಆತನ ಚಿತ್ತ ಏನೆಂದರೆ ಆ. ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಳಿಸದೆ ಆ. ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಆ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ. ಏನು ಅರ್ಥ ಆಯ್ತಾ? ಯೇಸು ಸ್ವಾಮಿ ನಂಬುವ ಒಬ್ಬರು ಕೂಡ ನಾಶವಾಗುವುದಿಲ್ಲ. Yes. ಆಮೆನ್. Amen. ಒಬ್ಬರು ಕೂಡ, ನಾಟ್ ಈವನ್ ಒನ್, ನಾಟ್ ಈವನ್ ಒನ್. Amen. ಯೇಸುವನ್ನ ಸ್ವಂತ ರಕ್ಷಕನಾಗಿ ದೋಸ್ ಹು ಬಿಲೀವ್ ಇನ್ ಇಸ್ ಫಿನಿಶ್ಡ್ ವರ್ಕ್ ಅವ್ರು ಮಾತ್ರ. ಸುಮ್ಮನೆ ನೇಮ್ ಬೋರ್ಡ್ ಹಾಕೋರಿಗೆಲ್ಲ ರಕ್ಷಣೆ ಇಲ್ಲ. ಹೆಸರು ಡೆಮೆಲ್ಲೋ ಅಂದ ತಕ್ಷಣ ಅವನಿಗೆ ಪರಲೋಕದಲ್ಲಿ ಜಾಗ ಇಲ್ಲ. ಯಾರು ಯೇಸುವನ್ನ ಹೃದಯನ ನಂಬಿ ನನಗೋಸ್ಕರ ಆತನು ಸತ್ತು ಉಣಲ್ಪಟ್ಟು 3 ದಿನ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ, ಈಗ ನಂಬೋರಿಂದ ನಾನು ಆತನ ಮಗನಾಗಿದ್ದೇನೆ, ದೇವರಾತ್ಮ ನನ್ನಲ್ಲಿ ವಾಸವಾಗಿದ್ದಾನೆ ಎಂಬುದಾಗಿ ನಂಬೋವನಿಗೆ ಈ ವಾಕ್ಯ. Yes. ಆಮೆನ್. ಇದು ದೇವರ ಚಿತ್ತ, ದೇವರ ಚಿತ್ತ, ದೇವರ ಚಿತ್ತ. ವಿಲ್ ಆಫ್ ಗಾಡ್, ವಿಲ್ ಆಫ್ ಗಾಡ್, ವಿಲ್ ಆಫ್ ಗಾಡ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತಾ ಇದೆಯಾ? ಕೆಲವ್ರಿಗೆ ಗೊತ್ತೇ ಇಲ್ಲ ವಿಲ್ ಆಫ್ ಗಾಡ್. ಪಾಸ್ಟ್ರೆ, ದೇವ್ರ ಚಿತ್ತ ಏನು ಇಲ್ಲೇನೋ. ದೇವ್ರ ಚಿತ್ತ ಆತನ ಮಗನ ಮಾಡಿ ಮುಗಿಸಿ ಕೆಲಸ ನಂಬೋದೇ. Amen. ಎಲ್ಲವನ್ನು ಮಾಡಿದ್ದಾನೆ. Yes. ಎಲ್ಲವನ್ನ ಸೇ ಕಮಾನ್ ಸೇ ಎಲ್ಲವನ್ನು ಮಾಡಿದ್ದಾನೆ. Amen. ಆಮೆನ್. Amen. ಇಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ, ಅದು 39ನೇ ವಚನ, ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದ ಆ, ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಆ. ಮಗನನ್ನು ನೋಡಿ ಆತನು ನಂಬುವ. ಮಗನನ್ನ ನೋಡಿ ಅಂದ್ರೆ ಯೇಸುವನ್ನು ನೋಡಿ. ನೋಡ್ಬೇಕು. ಅದಕ್ಕೆ ನಾವು ಕಮ್ಯುನಿಯನ್ ತಗೊಳ್ಳೋದು, ನೋಡ್ಬೇಕು, ವಿವೇಚಿಸಿ ತಗೊಳ್ರಿ. ಆಮೇನ್. ಅಯೋಗ್ಯವಾಗಿ ತಗೊಳ್ಳೋದಂದ್ರೆ ಹಂಗೆ ತಿನ್ನೋದು. ಹಂಗೆ ತಿಂದ್ರೆ ಏನು ಪ್ರಯೋಜನ ಇಲ್ಲ, ಕಾಯಿಲೆ ಉದ್ಭವ ಆಗ್ಬೋದು. ಅದಕ್ಕೆ ಅಯೋಗ್ಯವಾಗಿ ತಿನ್ನೋನಿಗೆ ಕಾಯಿಲೆ ಬರುತ್ತೆ. ಅನೇಕರು ಮರಣವಂತಾರಂತ. ಆ ಪಾಠನ ಕೆಲವರು ಮಿಸ್ಇಂಟರ್ಪ್ರೇಟ್, ನಾವೇ ಎಷ್ಟೊತ್ತಿನ ಮಿಸ್ಇಂಟರ್ಪ್ರೇಟ್ ಮಾಡಿ ಎಲ್ಲರನ್ನ ಭಯ ಹಾಕ್ಸ್ಬಿಟ್ಟಿದೀವಿ. ಕರ್ತನ ಮೇಜು ತಿಂದ್ಬಿಟ್ರೆ ಅದನ್ನ ಪಾಯ್ಸನ್ನ, ಗಾಂಜಾನ ಅಥವಾ ಯಾವ ಕೆಟ್ಟ ಪದಾರ್ಥನ. ಇಲ್ಲ ಪ್ರಿಯರೇ, ಅದನ್ನು ನೋಡಿ ಆತನು ನಂಬುವ ಆ. ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಅಂದ್ರೆ ಸಿಕ್ಕಬೇಕೆಂಬುದೇ. ಯೇಸುವನ್ನ ನೋಡಬೇಕು, ಗ್ರಹಿಸಿಕೊಳ್ಳಬೇಕು, ಆತನ ಮಾಡಿ ಮುಗಿಸಿ ಕೆಲಸವನ್ನ ಧ್ಯಾನಿಸಬೇಕು, ದೇವರ ಕನಿಕರನ ನೆನಪಿಗೆ ತಂದುಕೊಳ್ಳಬೇಕೆಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ. ರೋಮನ್ಸ್ ಚಾಪ್ಟರ್ 12 ಅಲ್ಲಿ ಆಮೇನ್. ಕನಿಕರ ಅಂದ್ರೆ ನನಗೋಸ್ಕರ ನಿಗೋಸ್ಕರ ಏನು ಮಾಡಿ ಮುಗಿಸಿದ್ದಾನೆ. ಆಮೇನ್. ವರ್ಷಿಪ್ ಅಂದ್ರೆ ನಿಮ್ಮ ಪಾಪ ನೆನೆಸ್ಕೊಳ್ಳೋದಲ್ಲ, ದೇವರು ನನಗೋಸ್ಕರ ಏನು ಮಾಡಿದ್ದಾನೆ ಅದನ್ನ ನೆನೆಸ್ಕೊಳ್ಳೋದು. ಸಿಕ್ತರೆ ತೆಗಿರಿ ಪಾಸ್ಟರ್. ರೋಮನ್ಸ್ ಚಾಪ್ಟರ್ 12:1. ಆದುದರಿಂದ ಹಾ. ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಸಹೋದರ ಬೈಬಲಲ್ಲಿ ಎಲ್ಲ ಸಹೋದರ ಅಂತ ಮತ್ತೆ ಬರೀ ಗಂಡು ಮಕ್ಳಿಗೆ ಬರೆದು ಅನ್ಕೊಂಡ್ಬಿಡ್ರಿ. ಇಟ್ ಟಾಕ್ಸ್ ಅಬೌಟ್ ಬೋತ್. ಸಹೋದರರೇ ಸಹೋದರಿ ಅಂತ ಬರ್ಕೊಂಡು ಕೂತ್ರೆ ಬೈಬಲ್ ಸಾಲಲ್ಲ. ಅರ್ಥ ಆಯ್ತಾ? ಅದಕ್ಕೆ ಯಾವನಾದರೂ ಅಂತ ಇದೆ, ಯಾವನಾದರೂ ಅಷ್ಟೇ, ಯಾವಳಾದರೂ ಅಷ್ಟೇ. ಆಮೇನ್. Yes. ಬೈಬಲ್ ಸ್ಪೀಕ್ಸ್ ಫಾರ್ ಎವ್ರಿ ಒನ್. ಮತ್ತೆ ಯಾರು ಅಂದ್ರೆ ಬೈಬಲ್ ವಾಕ್ಯ ಹೇಳ್ತದೆ, ಕಂಚುಕಿ ಅಂದ್ರೆ ಅಂತ ಹೇಳ್ತಾರೆ, ನಪುಂಸಕರು, ಗಂಡು ಅಲ್ಲ ಹೆಣ್ಣು, ಅವ್ರಿಗೂ ಕೂಡ ಬರೆಯಲ್ಪಟ್ಟಿದೆ. ಅದನ್ನು ಹೇಳೋದೇ ಇಲ್ಲ ಯಾರು. ಅಲ್ಲಿ ಒಬ್ಬ ರಥದಲ್ಲಿ ಹೋಗ್ತಾ ಇದ್ದಂತೆ ಕಂಚುಕಿ. ಓ ರಿಚ್ ಮ್ಯಾನ್, ವಾಕ್ಯ ಓದ್ತಾ ಇದ್ದಾರೆ, ಬಡ ಏನು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಯಾರು ಬರ್ತಾರೆ? ಪೀಟರ್, ಫಿಲಿಪ ಬರ್ತಾನೆ, ರಥ ಹತ್ಕೊಂತಾನೆ. ಆಮೇನ್. ವಿವರಿಸಿ ಹೇಳ್ತಾನೆ. ತಕ್ಷಣ ಅಲ್ಲೇ ಬ್ಯಾಪ್ಟಿಸಮ್ ತಗೊಂಡ್ಬಿಡ್ತಾನೆ. ಸ್ಪಿರಿಟ್ ಆಫ್ ಗಾಡ್ ಈಸ್ ಲೀಡಿಂಗ್ ಯು ದಿಸ್ ಮಾರ್ನಿಂಗ್. ಆಮೆನ್. ಪರಿಶುದ್ಧಾತ್ಮ
ನಿಮ್ಮನ್ನು ನಡೆಸ್ತಾ ಇದ್ದಾನೆ. ಅಗ್ರಿ ವಿತ್ ಯು, ಅಕ್ನಾಲೆಡ್ಜ್ ದ ವರ್ಡ್, ಅಕ್ನಾಲೆಡ್ಜ್ ದ ವರ್ಡ್. ಅರ್ಥ ಮಾಡ್ಕೊಳ್ಳಿ, ಗ್ರಹಿಸ್ಕೊಳ್ರಿ. ನಾನು ಹೇಳಿದ್ದನ್ನು ಸ್ವಲ್ಪ ಕೇಳಿಸ್ಕೊಳ್ರಿ, 2 ಸತಿ 3 ಸತಿ ಕೇಳಿಸ್ಕೊಳ್ರಿ. ನಾನು ಬೆಳಗ್ಗೆ ಟೆಸ್ಟಮನಿ ಹೇಳಿದೆ, 3ನೇ ಕ್ಲಾಸ್ ಓದಿದ್ದಾರೆ, ಅವರು ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ, ಹಳ್ಳಿ ಹೋಗ್ತಾರೆ, ವಾಕ್ಯ ಕೇಳುವಾಗೆಲ್ಲ ಬಿಡುಗಡೆ ಅಂತೆ. ಆಮೆನ್. ವಾಕ್ಯ ಹೇಳುವ ಬಿಡುಗಡೆ, ಅವರು ಹೋದ್ರೆ ಬಿಡುಗಡೆ ಅಲ್ಲ, ವಾಕ್ಯ. ಖರ್ಚಿಫ್ ಹೋದ್ರೆ ಬಿಡುಗಡೆ ಆಗಿದೆ. ಪೇತ್ರ ಪೌಲ ಖರ್ಚಿಫ್ ತಗೊಂಡ ಹೆಸರು ಬಿಡುಗಡೆ ಆಗಿದೆ. ಅನಾಯಿಂಟಿಂಗ್, ನಿನ್ನ ಪ್ರತಿಯೊಂದು ಮೊಬೈಲ್, ನಿನ್ನ ಬುಕ್ಸ್ ಎಲ್ಲ ಅನಾಯಿಂಟಿಂಗ್ ಕ್ಯಾರಿ ಆಗಿದೆ. ದಾವಿದನು ಅನಾಯಿಂಟೆಡ್, ಎಕ್ಸ್ಟರ್ನಲ್ಲಿ ಹಳೆ ಬಿಡಲಿಕ್ಕೆ ಅಷ್ಟು ಅನಾಯಿಂಟಿಂಗ್ ಇತ್ತು. ಕುರಿಗೆ ಸಿಂಹ ತಿನ್ನೋದು ನೋಡಿದ್ದೀವಿ, ಸಿಂಹ ಹೋಗಿ ಕುರಿ ಒದೆಯೋದು ನೋಡಿದ್ದೀರಿ ಅವತ್ತಾರು? ದಾವಿದನು ಅವನು ಆರಾಧನೆ ಮಾಡುವಾಗ ಅನಾಯಿಂಟಿಂಗ್ ಹೊರಗಿತ್ತು, ಇವತ್ತು ಒಳಗಿದೆ, ನಮ್ಮ ಒಳಗಿಂದ ಹೊರಗೆ ಹೋಗ್ತಿದೆ. ಅವಾಗಲೇ ಅಷ್ಟಿದ್ಮೇಲೆ ಇವಾಗ ಎಷ್ಟು ಇರ್ಬೇಕು ನಮಗೆ? ಆಮೇನ್. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ನಾವು ಎಲ್ಲಿದೆ ಅಲ್ಲಿ ಓದ್ಕೊಳ್ರಿ. ಕನಿಕರವನ್ನು ನೆನಪಿಗೆ ತಂದುಕೊಂಡು, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಆಮೇನ್. ವಿವೇಕಪೂರ್ವಕದ ಆರಾಧನೆ ಅಂದರೆ ಇದೆ. ಆಮೇನ್. ನಮ್ಮ ಪಾಸ್ಟರ್ ರೋಷನ್ ಒಬ್ಬರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎಕ್ಸಾಂಪಲ್, ಡ್ಯಾಡಿ ಅವ್ರ ಗಾಡಿ, ಕಾರ್ ಅಲ್ಲಿ ಇಟ್ಟೋಗಿ ಅಂತ ಹೇಳ್ತೀನಿ. ಮಾಸ್ತಿಕಟ್ಟೆ ನನ್ನ ಕ್ಲಿನಿಕ್ ಇದೆ, ಶಾಲೋಮ್ ಪಾಲಿಕ್ಲಿನಿಕ್ ಅಂತ, ಅಲ್ಲೆಲ್ಲೋ ಇರ್ತಾರೆ. ನೀವು ಬಂದು ನಿಮ್ಮನ್ನು ಇಟ್ಟೋಗಿ ಅಂತ ಹೇಳಲ್ಲ. ನಾವೇನು ಹೇಳ್ತೀವಿ, ನಿಮ್ಮ ಡ್ಯಾಡಿ ಗಾಡಿ ಅರ್ಜೆಂಟ್ ಬೇಕು, ನಿಮ್ಮ ಕಾರ್ ಬಂದು ಇಟ್ಟೋಗಿ. ಅದು ಯಾರು ಗಾಡಿ? ಡ್ಯಾಡಿದು. ಅಂದರೆ ನಿಮ್ಮ ದೇಹ. ಇದು ಅರ್ಥ ಆಗಿಲ್ಲ ಅಂದರೆ ಬೈಬಲ್ ಏನೂ ಅರ್ಥ ಆಗಲ್ಲ. ನೀವು ಎಂಥ ಬೈಬಲ್ ಕಾಲೇಜ್ ಹೋದ್ರೆ ಅರ್ಥ ಆಗಲ್ಲ. ಆಮೇನ್. ಐ ಆಮ್ ಅ ಸ್ಪಿರಿಟ್, ಐ ಹ್ಯಾವ್ ಎ ಮೈಂಡ್, ನನಗೊಂದು ಮನಸ್ಸುಂಟು, ನಾನು ಈ ಶರೀರದಲ್ಲಿ ಜೀವಿಸ್ತೇನೆ. ಆಮೇನ್. ನೀವು ಆತ್ಮ ಸ್ವರೂಪಗಳು ಪ್ರಿಯರೇ. ಈ ಶರೀರ ಎಂಬುದು ಜಸ್ಟ್ ಗುಡಾರ. ಆಮೇನ್. ಅದನ್ನ ದೇವರಿಗೆ ಸಮರ್ಪಿಸಬೇಕು. ಆಮೇನ್. ಆಮೇನ್. ಇದು ದೇವರಿಗೆ ವಿವೇಕಪೂರ್ವಕದ ಆರಾಧನೆ. ಆಮೇನ್. ನಾನು ಇವತ್ತು ಪಾಯಿಂಟ್ ಇಲ್ಲಲ್ಲ, ನಾವು ಅಲ್ಲೇ ಹೋಗೋಣ. ಓಕೆ, ನಾನು ಯಾಕೆ ತಗೊಂಡಂದ್ರೆ ದೇವರ ಕನಿಕರ, ದೇವ್ರ ಚಿತ್ತ ಅಂತ ಹೇಳ್ತಿರಲ್ಲ, ದೇವ್ರ ಚಿತ್ತ ಏನಂತೆ? ಆತನ ಮಗನನ್ನ ನಂಬೋದೇ. ಆಮೇನ್. ಇಲ್ಲಿ ಮತ್ತಿನ್ನೊಂದು ವಾಕ್ಯ ಇದೆ, 29 ವಚನ, ಜಾನ್ ಚಾಪ್ಟರ್ 6:28. ಏನು ಮಾಡಿದ್ರೆ ದೇವ್ರು ಮೆಚ್ತಾನೆ ಅಂತ ಕೆಲವು ಕೇಳ್ತಾರೆ. ತುಪ್ಪ ಹಾಕ್ಲಾ, ನೀರು ಹಾಕ್ಲಾ, ಅವರು ಕಾಣಿಕೆ ಹಾಕ್ಲಾ? ಕಾಣಿಕೆ ಹಾಕಿದ್ರೆ ದೇವ್ರು ಮೆಚ್ಚದಲ್ಲ. ಕಾಣಿಕೆ ಹಾಕೋದು ಎಲ್ಲ ನಿಮ್ಮ ದೇವ್ರ ಆಶೀರ್ವಾದ ಮಾಡಿ ಓವರ್ಫ್ಲೋ ಆದಾಗ ದೇವರನ್ನ ಅದರಲ್ಲಿ ಆರಾಧನೆ ಮಾಡುವಂಥದ್ದಾಗಿದೆ. ಆಮೇನ್. ಕಾಣಿಕೆ ಹಾಕಿದ ತಕ್ಷಣ ದೇವ್ರು ಮೆಚ್ಚಲ್ಲ. ಇಲ್ಲಿ ವಾಕ್ಯ ಹೇಳ್ತದೆ, ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದ್ರೆ ಏನು ಮಾಡಬೇಕೆಂದು ಅವರು ಕೇಳ್ತಾ ಇದ್ದಾರೆ. ಅವರು ಕೇಳ್ತಿದ್ದಾರೆ, ಏನ್ ಮಾಡ್ಬೇಕಪ್ಪ ನೀನ್ ಮೆಚ್ಚಿಸ್ಬೇಕಂದ್ರೆ, ದೇವ್ರನ್ನ ಮೆಚ್ಚಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಇವತ್ತೆಲ್ಲ ಏನೇನೋ ದಾನಗಳು ಮಾಡ್ಬಿಟ್ಟಿದ್ದಾರೆ, ರಕ್ತದಾನ, ಅನ್ನದಾನ, ಎಲ್ಲ ದಾನಗಳೇ. ಯಾವುದಕ್ಕೂ ದೇವ್ರು ಮೆಚ್ಚಲ್ಲ. ದಟ್ ಈಸ್ ಗುಡ್, ಅದು ಒಳ್ಳೇದು. ನಾವು ಸತ್ಕಾರ್ಯವನ್ನು ಮಾಡಬೇಕೆಂಬುದಾಗಿ ದೇವ್ರನ್ನ ಸೃಷ್ಟಿ ಮಾಡಿದ್ದಾನೆ. ಕ್ರಿಸ್ತನ್ ಇತ್ಕೊಂಡು, ಕ್ರಿಸ್ತನ್ ಬಿಟ್ಟು ಅಲ್ಲ. ಕ್ರಿಸ್ತನ್ ನಮ್ಮಲ್ಲಿ ಇರುವಾಗ ಡಬ್ಬಲ್ ಮಾಡ್ತೇವೆ, ಡಬ್ಬಲ್ ಮಾಡ್ತೀವಿ. ಆಮೇನ್. ಇಲ್ಲಿ ವಾಕ್ಯ ನೋಡೋಣ. ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದ್ರೆ ಮುಂದೆ ಏನು ಮಾಡಬೇಕೆಂದು ಆತನು ಕೇಳಿದಕ್ಕೆ ಯೇಸು, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ, ಕೇಳಿಸ್ಕೊಳ್ರಿ, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು. ಆತನು ಕಳಿಸಿಕೊಟ್ಟ ಅಂದ್ರೆ ದೇವರು ಕಳಿಸಿಕೊಟ್ಟ ಯಾರು? ಯೇಸುವನ್ನ ನಂಬೋದೇ ಕೆಲಸ ರೀ. ನಂಬೋದೇ ದೊಡ್ಡ ಕೆಲಸ. ಮೆಚ್ಚುವ ಕೆಲಸ ಅದೇ ದೇವರ ಚಿತ್ತ. ಅದೇ ದೇವರ ಚಿತ್ತ. ಆಮೇನ್. ಅರ್ಥ ಆಯ್ತಾ? ಸ್ವಬುದ್ಧಿಯನ್ನ ಆಧಾರ ಮಾಡ್ಕೊಳಕ್ ಹೋಗ್ಬಿಡ್ರಿ. ಆಮೇನ್. ರಾಂಗ್ ಡಾಕ್ಟ್ರಿನ ಫಾಲೋ ಮಾಡ್ಬಿಡ್ರಿ, ಬಿದ್ದೋಗ್ಬಿಡ್ತೀರಾ. ನಾವಲ್ಲಿ ಅದನ್ನು ಸ್ವಲ್ಪ ಇವತ್ತು ಸುಳ್ಳು ಬೋಧಕರ ಬಗ್ಗೆ ನಾನು ದೇವರು ಪ್ರೇರೇಪಣೆ ಮಾಡ್ದ, ನಾನು ಮಾತಾಡ್ತೀನಿ, ಸ್ವಲ್ಪ ಟೈಮ್ ಕೊಡ್ರಿ. ನಾವಲ್ಲಿ ಎಲ್ಲಿದ್ವಿ? ಪ್ರಾವರ್ಬ್ಸ್ ಚಾಪ್ಟರ್ 3. ಇವತ್ತು ಬೇರೆ ವಾಕ್ಯ 144 ಸಾಮ್ಸ್ ಇತ್ತು. ನಾನು ಸಂಜೆ ಇವತ್ತು ಲೈವ್ ಬರ್ತಾ ಇದ್ದೇನೆ ಒಂದು ಡಿಫ್ರೆಂಟ್ ಆದ ಪೇಜಲ್ಲಿ. ಆ ಪೇಜ್ ಎಲ್ಲ ಡೀಟೇಲ್ಸ್ ನಾನು ಶೇರ್ ಮಾಡ್ತೇನೆ, ನನ್ನ ಪೇಜಲ್ಲಿ ಫಾಲೋ ಮಾಡಿರಿ. ಪ್ರಾವರ್ಬ್ಸ್ ಚಾಪ್ಟರ್ 3 ವರ್ಸ್ ಎಲ್ಲಿ ಫಸ್ಟ್ ಎಲ್ಲದ್ವಿ? ಸ್ವಬುದ್ಧಿ ಆಧಾರ 5. ಓದ್ರಿ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆವಿಡು, ನಿನ್ನೆಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು,
ಆತನು ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ವೆರಿ ಇಂಪಾರ್ಟೆಂಟ್. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿಂದ ಯೆಹೋವನಲ್ಲಿ ಭರವಸೆ ಇಡು. ನಿನ್ನೆಲ್ಲ ನಡವಳಿಕೆಯಲ್ಲಿ ಒಂದರಲ್ಲ ಎಲ್ಲದರಲ್ಲಿ ಯೇಸುಸ್ವಾಮಿ ನಂಬಬೇಕು. ಆಮೇನ್. ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಮ್ಯಾರೇಜ್ ಲೈಫಲ್ಲಿ, ನಿಮ್ಮ ಸೇವೆಯಲ್ಲಿ ಆತನ ನಂಬುವಾಗಲೇ ದೇವ ಚಿತ್ತ ನಿಮ್ಮಲ್ಲಿ ನೆರವೇರುತ್ತದೆ. ಆಮೇನ್. ಆಮೇನ್. ದೇವ ಚಿತ್ತ ಏನು ಅಂತ ಕೇಳೋದು ಬೇಡ. ದೇವ ಚಿತ್ತ ತನ್ನ ಮಗನಾದ ಯೇಸುವನ್ನು ನಂಬುವುದೇ. ಆಮೇನ್. ಆಮೇನ್. ಅವಾಗ ನೀವೆಲ್ಲ ವಿಷಯದಲ್ಲಿ ಏನಾಗ್ತೀರಾ? ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಜಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಆತನೇ ನಿನ್ನ ಮಾರ್ಗವನ್ನ ಸರಾಗ ಅಂದ್ರೆ ಈಸಿ. ಆಮೇನ್. ಈಸಿ ಲೈಫ್ ಈಸ್ ಈಸಿ ವಿತ್ ಜೀಸಸ್. ವಿತೌಟ್ ಜೀಸಸ್ ಎವ್ರಿಥಿಂಗ್ ಇಸ್ ಡಿಫಿಕಲ್ಟ್. ವಿತ್ ಜೀಸಸ್ ಐ ಕ್ಯಾನ್ ಡೂ ಎವ್ರಿಥಿಂಗ್. ವಿತೌಟ್ ಜೀಸಸ್ ಐ ಕ್ಯಾನ್ ನಾಟ್ ಡೂ ಎನಿಥಿಂಗ್. ಅರ್ಥ ಆಗ್ತಾ ಇದೆಯಾ? ವಿತ್ ಜೀಸಸ್ ಹೇಳ್ರಿ. ಕ್ರಿಸ್ತನಲ್ಲಿ, ಕ್ರಿಸ್ತ ನನ್ನೊಳಗಿದ್ದಾನೆ, ಕ್ರಿಸ್ತನ ಜೀವ ನನ್ನಲ್ಲಿದೆ, ನಾನು ಎಲ್ಲವನ್ನ ಮಾಡಲಿಕ್ಕೆ ಸರಾಗವಾಗಿ ಮಾಡ್ತಾನೆ. ಕಮಾನ್ ಸೇ ಸರಾಗವಾಗಿ. ಕಮಾನ್ ಸೇ ಸರಾಗವಾಗಿ ಮಾಡ್ತಾನೆ. ನನ್ನ ಬಿಸ್ನೆಸ್ ಸರಾಗವಾಗಿ ನಡೀತದೆ ಯೇಸುವಿನ ನಾಮದಲ್ಲಿ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್. ಇಲ್ಲಿ ಹೇಳ್ತಾನೆ, ನೀನೇ ಬುದ್ಧಿವಂತನೆಂದು ಎಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವುದು. ಆಮೇನ್. ನಿಮ್ಮ ಎಲುಬುಗಳು ಸ್ಟ್ರಾಂಗ್ ಆಗ್ಬೇಕಾ? ನಿಮ್ಮ ದೇಹಗಳು ರೋಗದಿಂದ ದೂರ ಆಗ್ಬೇಕಾ? ದೇವರ ವಾಕ್ಯವನ್ನು ಭರವಸೆ ಇಡು. ಭಯಪಡೋದಂದ್ರೆ ಸುಮ್ಮನೆ ಕೆಲವರು ಹೆದರದಲ್ಲ ಪ್ರಿಯರೇ. ರೆವರೆನ್ಸ್, ಗೌರವ ಕೊಡೋದು, ವಾಕ್ಯವನ್ನ ಅಕ್ಸೆಪ್ಟ್ ಮಾಡೋದು, ಅದನ್ನು ನಂಬೋದು, ಅದನ್ನು ಭುಜಿಸೋದು, ಆ ವಾಕ್ಯವನ್ನೇ ಧ್ಯಾನಿಸೋದು, ಆ ವಾಕ್ಯವನ್ನೇ ಭರವಸೆ ಇಡುವುದು. ದಟ್ ಈಸ್ ರೆವರೆನ್ಸ್. ಸುಮ್ಮನೆ ಹಿಂಗೆ ಬಂದು ಹಿಂಗೆ ನಡಕ್ತಿದ್ರೆ ಏನು ಪ್ರಯೋಜನ? ನೋ ಯೂಸ್. ಇದನ್ನೇ ಹೇಳ್ಕೊಡ್ತಾರೆ ಕೆಲವರೆಲ್ಲ. ಸಭೆಗೆ ಬಂದಾಗ ಗಂಭೀರವಾಗಿ ಕೈಕಾಲು ನಡೆಸೋದು, ಹಿಂಗೆ ನಡಗಿಸ್ಬಿಟ್ಟು ಒಳಗಿಂದ ಏಯ್ ಕಳ್ಳನ ಮಗನೇ ಅಂತ ಪಾಸ್ಟರ್ ಬೈದರೆ ಏನು ಪ್ರಯೋಜನ? ನಮ್ಮ ಡ್ಯಾಡಿ ಹೇಳ್ತಿರ್ತಾರೆ, ಒಬ್ಬ ಹುಡುಗ ಯಾವಾಗಲೂ ಶಾಲೆಗೆ ಗಲಾಟೆ ಮಾಡ್ತಿದ್ದಂತೆ. ಅವನಿಗೆ ಒಂದೆರಡು ಕೊಟ್ರಂತೆ. ಕೊಟ್ಟು ಅವರೇ ಕರೆಕ್ಟಾಗಿ ಹೇಳ್ತಾರೆ, ಬೆಂಚ್ ಮೇಲೆ ನಿಲ್ಲಿಸ್ರಂತೆ. ಆ ಹುಡುಗ ಮನ್ಸಲ್ಲಿ, ನನ್ನ ಮಗನೇ ನಾನು ಕೂತ್ಕೊಂಡೇ ಇದ್ದೀನಿ, ಸುಮ್ಮನೆ ನಿಂತ್ಕೊಂಡಿದ್ದೀನಿ ಅದನ್ನ ಕೂತ್ಕೊಂಡೇ ಇದ್ದೀನಿ ಅಂತ ಹೇಳ್ದಂತೆ. ಮನಸ್ಸಲ್ಲಿ ಕೂತಿದ್ದೀನಿ, ನಿಂತಿಲ್ಲ ಅಂತ. ಅರ್ಥ ಆಯ್ತಾ? ನಾನು ಏನಕ್ಕೆ ಹೇಳಿದೆ ಈಗ? ನನಗೆ ತಮಾಷೆ ಅನಿಸ್ಬಿಡ್ತು ಅನ್ಸುತ್ತೆ. ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ರೆವರೆನ್ಸ್, ಭಯ. ನೋಡಿ, ಹಂಗೆ ಹೊಡೆದ್ರೆ ಯಾವ ಪ್ರಯೋಜನ ಇಲ್ಲ. ಅವನಿಗೆ ಅರ್ಥ ಆಗಬೇಕು ಆ ಹುಡುಗಂಗೆ ಅವ್ನು ಯಾಕೆ ತಪ್ಪು ಮಾಡಿದಾಗ ಒಂದು ಪೆಟ್ಟು ಕೊಡೋದು ಒಳ್ಳೇದು. ಬೈಬಲೇ ಹೇಳ್ತದೆ, ಮಗನನ್ನ ಶಿಕ್ಷಿಸು ಬೆತ್ತದಿಂದ ಹೊಡೆ. ಬೆತ್ತದಿಂದ ಹೊಡೆ ತಲೆ ಹೊಡೆಯೋದಲ್ಲ, ಅವನಿಗೆ ಅರಿವು ಉಂಟು ಮಾಡೋದು. ಬೆತ್ತ ಅಂದರೆ ಹೊಡಿಲೇಬೇಕಂತನೇ ಅಲ್ಲ, ವಾಕ್ಯದಿಂದ ಕರೆಕ್ಟ್ ಮಾಡೋದು. ಆಮೇಲೆ ಎಲ್ಲದನ್ನು ಹೊಡೆದು ಸರಿ ಮಾಡೋಕ್ಕಾಗಲ್ಲ. ಹೊಡೆದ್ರೆ ಅವನು ಕಟುಕು ಆಗ್ತಾನೆ. ಕಟುಕಾಗಿ ಹೊಡೆದು ಬಡ್ಡ ಆಗ್ಬಿಡ್ತಾನೆ ಅವನು. ಆಮೇಲೆ ಹೊಡಿತೀರಾ ಹಿಂಗೆ ಕೈ ಕೊಟ್ಬಿಡ್ತಾನೆ. ನಮ್ಮ ಶಾಲೆ ಒಬ್ಬ ಹುಡುಗ ಇದ್ದ. ಅವ್ನು ಹೆಂಗಂದ್ರೆ, ಅವನು ಲಾಸ್ಟಿಗೆ ಹೆಂಗಾಗ್ಬಿಟ್ಟ ಅಂದರೆ ಕೈ ಕೊಟ್ಟು ನಿಂತ್ಕೊಂಡ್ಬಿಡೋಣ. ಹೊಡ್ಕೊಳ್ರಿ ಮರ, ನೀವು ಎಷ್ಟು ಬೇಕಾದ್ರೆ ಹೊಡ್ಕೊಳ್ಳಿ, ಅಷ್ಟು ಬಡ್ಡ. ನಾನು ಹೇಳ್ತಾನೆ, ನಾವು ಮಂಡುತನಕ್ಕೆ ಇರ್ಬೇಕಂತ ದೇವ್ರನ್ನ ಕರೆದಿಲ್ಲ, ಚುರುಕಾಗಬೇಕು. ಆಮೇನ್. ದೇವ್ರು ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಶಿಕ್ಷಣದ ಆತ್ಮ. ಅಂದ್ರೆ ಈಸ್ ಎ ಗುಡ್ ಟೀಚರ್. ಈ ವಿಲ್ ಟೀಚ್ ಯು ಇನ್ ಆಲ್ ಟ್ರೂತ್. ಎಲ್ಲ ಸತ್ಯದ ಅರಿವನ್ನು ಆತನ ಉಂಟು ಮಾಡುವ ಆತನಾಗಿದ್ದಾನೆ. ನೀವು ಬಡ್ಡರಾಗಿರ್ಬೇಕು, ನಿಮ್ಮ ಮಕ್ಕಳು ಬಡ್ಡರಾಗಿರ್ಬೇಕಂತ ಕರೆದಿಲ್ಲ ದೇವರು. ಆಮೇನ್. ನಾವಿಲ್ಲಿ ಕೆಲ ವಾಕ್ಯನ ಓದ್ಕೊಂಡ್ಬೇಡ. 3ನೇ ಅಧ್ಯಾಯ 1ನೇ ವಚನ. ಕಂದ ನನ್ನ ಉಪದೇಶವನ್ನು ಮರೆಯಬೇಡ. ಇವತ್ತು ದೇವ್ರ ವಾಕ್ಯ ಮರಿಬಾರ್ದು ಪ್ರಿಯರೇ. ಈ ಉಪದೇಶ ಇದೆಲ್ಲ, ಇದು ಮರಿಬಾರ್ದು. ಪದೇ ಕೇಳಬೇಕು. ಆಮೇನ್. ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಆಜ್ಞೆ ಬಂದ ತಕ್ಷಣ ನೀವು ಅಲ್ಲೆಲ್ಲ ಹೋಗೋದಲ್ಲ. ಈಗಷ್ಟೇ ಓದ್ಕೊಂಡೆ, ಅರ್ಥ ಆಯ್ತಾ? ಜಾನ್ ಚಾಪ್ಟರ್ 6. ಆಮೇಲೆ ಆಜ್ಞೆಗಳು ಬಂದಾಗ 3 ಜಾನ್ ನಾ ಅವಾಗಲಷ್ಟು ಓದೆ. ಆಜ್ಞೆ ಅಂದ್ರೆ ಏನು ಅಂತ ಹೊಸ ಒಡಂಬಡಿಕೆ ಪುನಃ ನಾನು ಒಂದೇ ಸತಿ ಓದ್ತೀನಿ. ಯಾಕಂದ್ರೆ ಎಲ್ಲರಿಗೂ ಇದೇ ಕನ್ಫ್ಯೂಷನ್. ಆಜ್ಞೆ ಅಂದ ತಕ್ಷಣ ದಶ ಆಜ್ಞೆ ಹಿಡ್ಕೊಂಡು ಕೂತ್ಕೊಂತಾರೆ. ದಶ ಆಜ್ಞೆ ಅಲ್ಲ ಪ್ರಿಯರೇ. ಹೊಸ ಒಡಂಬಡಿಕೆ ಆಜ್ಞೆ ಇದೆ. ನಾವು ಹಳೆ ಒಡಂಬಡಿಕೆ ಮಕ್ಕಳಲ್ಲ ಪ್ರಿಯರೇ. ಎಲ್ಲ ಧರ್ಮಶಾಸ್ತ್ರ ತೋರವನ್ನು 613 ಆಜ್ಞೆಗಳನ್ನ ಕ್ರಿಸ್ತ ಯೇಸು ಮಾಡಿ ಮುಗಿಸಿದ್ದಾನೆ.
ಇವತ್ತು ನನ್ನೊಳಗೆ ಬಂದು ವಾಸ ಮಾಡ್ತಿದ್ದಾನೆ. ನನ್ನ ಅರ್ಥ ನೀವು ಪಾಪ ಮಾಡಿ ಅಂತಲ್ಲ, ಅವೆಲ್ಲ ಮಾಡಿದ ದೇವರನ್ನ ನಾನು ನಂಬುವಾಗ ನಾವು ಪಾಪ ಮಾಡೋದೇ ಇಲ್ಲ. ಆಮೇಲೆ 2 ಆಜ್ಞೆ ದೇವರು ಕೊಡ್ತಾನೆ, ಅದನ್ನು ಮಾಡಿದ್ರೆ ಎಲ್ಲ ಅಡಕಾಗಿದೆ ಅಂತ ದೇವ್ರು ಹೇಳ್ತಾನೆ. ಇವತ್ತು ನಾವು ದೇವರ ವಾಕ್ಯದಲ್ಲಿ ಜೀವಿಸುವಂತರಾಗಿದ್ದೇವೆ ಪ್ರಿಯರೇ. ಆಮೇಲೆ ನಾವು ನೋಡೋಣ 23ನೇ ವಚನ. ದೇವರು ಪಾಸ್ಟ್ರಿ ಅದ ಹೆಡ್ಡಿಂಗ್ ಹೇಳ್ಬಿಡಿ ಯಾವ್ದು ಅಂತ. ಮೊದಲನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ. ಹಾ. ದೇವರ ಆಜ್ಞೆ ಯಾವುದೆಂದರೆ, ಹಾ. ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಹಾ. ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಹಾ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ. ಆಮೆನ್. ಆತನು ಹಾ. ಇವನಲ್ಲಿ ನೆಲೆಗೊಂಡಿರುತ್ತಾನೆ. ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇ ಬಲ್ಲೆವು. ಆಮೆನ್. ವೆರಿ ಇಂಪಾರ್ಟೆಂಟ್. ಫಸ್ಟ್ ಥಿಂಗ್ ನಾವು ಆತನ ಮಗನಾದ ಯೇಸು ಕ್ರಿಸ್ತನ ನಂಬಿ ಕ್ರಿಸ್ತನ. ಸೆಕೆಂಡ್ ಥಿಂಗ್, ಆತನು ಕ್ರಿಸ್ತನು ಪ್ರೀತಿಸಿದ ಮೇರೆಗೆ. ಹಳೆ ಒಡಂಬಡಿಕೆಯಲ್ಲಿ ನಿನ್ನಂತೆ ನಿನ್ನ ನೆರವನ್ನು ಪ್ರೀತಿಸುವಂತ, ಇವಾಗಲೂ ಅದೇ ಹೇಳ್ಕೊಂಡು ಕೂತಿರ್ತೀರಿ. ಇಲ್ಲ ಪ್ರಿಯರೇ, ಕ್ರಿಸ್ತನು ಹೇಗೆ ಪ್ರೀತಿ ಮಾಡಿದ? ಕ್ರಿಸ್ತನು ಸ್ವಂತ ಪ್ರಾಣವನ್ನೇ ಕೊಟ್ಟಿದ್ದಾನೆ. Yes. ಆಮೇನ್. ತನ್ನ ಸ್ವಂತ ಪ್ರಾಣವನ್ನೇ ಕೊಡುವ ಮೂಲಕ ತನ್ನ ಪ್ರೀತಿಯನ್ನು ತೋರಿಸಿದ್ದಾನೆ. ಆ ಪ್ರೀತಿಯ ಪ್ರಕಾರ ನಾವು ಒಬ್ಬರೊಬ್ಬರು ಪ್ರೀತಿಸಬೇಕು. ಎಲ್ಲರೂ ಪ್ರೀತಿ ಮಾಡಬೇಕು. ನೀವು ದ್ವೇಷ ಮಾಡ್ತಿದ್ದೀನಿ ಅಂದ್ರೆ ಯು ಆರ್ ಬ್ರೇಕಿಂಗ್ ನ್ಯೂ ಟೆಸ್ಟಮೆಂಟ್ ಲಾ. ಆಮೆನ್. ನ್ಯೂ ಟೆಸ್ಟಮೆಂಟ್ ಲಾ ಬ್ರೇಕ್ ಮಾಡಿಬಿಡ್ರಿ. ಆಮೇನ್. ಆಮೆನ್. ನ್ಯೂ ಟೆಸ್ಟಮೆಂಟ್ ಲಾ ಇದೆ, ಆಜ್ಞೆಗಳಿದೆ. ಆಶ್ಚರ್ಯ ಆಗ್ತಿದೆಯಲ್ಲ ನಿಮಗೆ? ಅಯ್ಯೋ ಹೌದಾ? ಹೌದು. ಏನು? ಯೇಸು ಸ್ವಾಮಿ ನಂಬೋದೇ ಆಮೆನ್. ಒಂದು ಲಾ, ಅದು ಚಿತ್ತ ಆಗಿದೆ, ಅದೇ ಲಾ ಆಗಿದೆ. ಪ್ರೀತಿ ಮಾಡೋದು ಅದು ಸುಮ್ಮನೆ ಪುಕ್ಷಾಟೆ ಬಿದ್ದಿಲ್ಲ. ಮಾಡಿದ್ರೆ ಆಯ್ತು, ಮಾಡ್ತಿದ್ರೆ ಆಯ್ತು ಅಂತ. ಮಾಡಲೇಬೇಕು. ಆಮೆನ್. ನಿನ್ನ ಪ್ರೀತಿ ಮಾಡಲಿಲ್ಲ ಅಂದ್ರೆ ದೇವನ ಕಂಡವನಲ್ಲ ಅಂತ ವಾಕ್ಯ ಅಲ್ಲೇ ಹೇಳ್ತದೆ. ಎಲ್ಲಿ ಅಂದ್ರೆ 13ನೇ ವಚನ ಅಲ್ಲ, ಅಲ್ಲಲ್ಲ, ಅದೇ 13ರಲ್ಲಿ, ಆ, ಸಹೋದರರೇ, ಲೋಕವು ನಿಮ್ಮನ್ನು ದ್ವೇಷಿಸಿದೆ, ಆಶ್ಚರ್ಯ ಪಡಬೇಡ್ರಿ. ಅಲ್ಲ, ಈ 17ನೇ ವಚನ, 18ನೇ ವಚನ ಓದ್ರಿ. ಇಲ್ಲಾಂದ್ರೆ, ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಆಮೇನ್. ಇನ್ನೊಂದು ಕಡೆ ಇದೆ, ತನ್ನ ಸಹೋದರನ ಪ್ರೀತಿಸನು ದೇವರನ್ನು ಕಂಡವನೇ ಅಲ್ಲ ಅಂತೆ. ಆಮೇನ್. ಅಲ್ಲೇ ಬರ್ತದೆ. ಇಲ್ಲಿದೆ ನೋಡಿ, 4ನೇ ಅಧ್ಯಾಯ 20ನೇ ವಚನ, 19ನೇ ವಚನ, ಸಾರಿ 4:19. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಯಾರು ಮೊದಲು ಪ್ರೀತಿಸಿದ್ದು? ದೇವರು ನಮ್ಮನ್ನ ಪ್ರೀತಿಸಿದ್ದಾನೆ, ಅದರಿಂದ ನಾವು ಪ್ರೀತಿ ಮಾಡ್ತೇವೆ. ನಮ್ಮನ್ನು ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನು ಪ್ರೀತಿಸಬೇಕೆಂಬ ಆಜ್ಞೆಯದು. ಕಾಯಿಲೆಗೆ ಮೆಡಿಸಿನ್ ಇಲ್ಲ. ಅನ್ಲೆಸ್ ಯು ಫರ್ಗಿವ್, ನೀವು ಕ್ಷಮಿಸುವ ಮೂಲಕ, ಅವ್ರನ್ನ ಪ್ರೀತಿಸುವ ಮೂಲಕ, ಅದೇ ನಿಮ್ಮ ಔಷಧಿ. ನಿಮಗೆ ಕಮ್ಮಿನ ತಗೊಂಡು ಗುಣ ಆಗ್ತಿಲ್ಲ, ಫೇತ್ ಕನ್ಫೆಸ್ ಮಾಡಿ ಗುಣ ಆಗ್ತಾ ಇಲ್ಲ ಅಂದ್ರೆ ಈ ಆಜ್ಞೆನ ಬ್ರೇಕ್ ಮಾಡಿದ್ದೀರಾ. ಆಮೇನ್. ಏನಾಗಿದೆ? ಪ್ರೀತಿ ಮಾಡ್ತಾ ಇಲ್ಲ. ದ್ವೇಷ, ಪಾಸ್ಟರ್ ಕಂಡ್ರೆ ದ್ವೇಷ, ಒಬ್ಬ ಸಹೋದರನ ಕಂಡ್ರೆ ದ್ವೇಷ, ಸಹೋದರಿ ಕಂಡ್ರೆ ದ್ವೇಷ. ಇದು ನಿಮ್ಮನ್ನ ತೊಂದರೆ ಮಾಡ್ತದೆ. ನಿಮಗೆ ಪರಲೋಕ ರಾಜ್ಯ ಇದೆ, ಇಲ್ಲ ಅಂತಿಲ್ಲ, 100% ಇದೆ. ಆದರೆ ಈ ಲೋಕದಲ್ಲಿ ಇರ್ಬೇಕಾದಾಗ ಕಷ್ಟ, ಸಮಸ್ಯೆ, ಸಾಲ, ಏನೋ ಒಂದು ಕಾಯಿಲೆ, ಅಸ್ತಮ ಕಾಯಿಲೆ ಹೋಗೋದೇ ಇಲ್ಲ. ಎಲ್ಲಿ ಮೆಡಿಸಿನ್ ಕೊಟ್ಟರು ನೀವೇನು ಮಾಡು? ಸಹೋದರನ ಪ್ರೀತಿಸು. ಆಮೇನ್. ದ್ವೇಷ ಮಾಡಬೇಡ. ಆಮೇನ್. ನಾನು ಇಲ್ಲಿಗೆ ಮುಗಿಸ್ತೇನೆ. ತುಂಬ ಅಲ್ಲ ಪಾಸ್ಟ್ರೆ, ನನಗೆ ಟೈಮ್ ಆಗಿಬಿಡ್ತು. ನನ್ನ ಟೀಚಿಂಗೇ ಬೇರೆ ಇತ್ತು. ಪರಿಶುದ್ಧಾತ್ಮ ಇದು ಲೀಡ್ ಮಾಡಿದ್ದಾನೆ, ಅದಕ್ಕೆ ಇದನ್ನೇ ಹೇಳಿದ್ದೇನೆ. ಆಮೇನ್. ನಥಿಂಗ್ ಎಕ್ಸ್ಟ್ರಾ, ನಥಿಂಗ್ ಟು ಬೋಸ್ಟ್, ಓನ್ಲಿ ಗ್ಲೋರಿ ಟು ಜೀಸಸ್. ಸೊ ಮುಂದಿನ ಭಾಗಕ್ಕೆ ಹೋಗೋಣ. ಕರ್ತನ ಮೇಜು ವೆರಿ ಇಂಪಾರ್ಟೆಂಟ್. ಇದನ್ನು ಎಷ್ಟು ಜನ ತಗೊಳ್ತಿದ್ದೀರಾ? 70 ಜನ ಲೈವ್ ಬಂದಿದ್ದೀರಲ್ಲ, 70 ಕುಟುಂಬ. ಅದು ಅಟ್ಲೀಸ್ಟ್ ಒಂದು 300-400 ಜನ ಇದ್ದೀರಾ, 100% ಶೋರ್. ನನಗೆ ಗೊತ್ತು. ನಿಮ್ಮ ಮನೇಲಿ ತಗೊಳ್ರಿ. ಒಂದೊಂದು ಜೀವಿತ ಮಿರಾಕಲ್ ಆಗ್ತದೆ ನೋಡ್ರಿ. ಬರೆದಿಟ್ಕೊಳ್ರಿ. ಇವತ್ತಿಂದ ತಗೊಳ್ ಸ್ಟಾರ್ಟ್ ಮಾಡ್ರಿ. ನಿಮ್ಮ ಕಾಯಿಲೆ ಬಿಟ್ಟೋಗುತ್ತೆ, ನಿಮ್ಮ ಸಾಲ ಬಿಟ್ಟೋಗುತ್ತೆ, ನಿಮ್ಮ ದರಿದ್ರ ಬಿಟ್ಟೋಗುತ್ತೆ, ನಿಮಗಿರುವಂಥ ಎಲ್ಲವೂ ಸ್ವತ್ತು ಮಲ್ಟಿಪ್ಲೈ ಆಗುತ್ತೆ. ನೀತಿವಂತರ ಮನೆಯಲ್ಲಿ ಧನ ಐಶ್ವರ್ಯಗಳು ಇರುವುದು ಒಂದು ಬೈಬಲ್ ಇದೆ. ಅದು ಇರ್ತದೆ ಯಾವಾಗ ನೀವು ರೆವಲ್ಯೂಷನ್ ಪ್ರಕಟಣೆಯಿಂದ ತಗೊಳ್ತೀರಾ. ಆಮೇನ್. ಪಾಸ್ಟರ್ ವಿಲ್ ಬಿ ಲೀಡಿಂಗ್ ಅಸ್. ಆಮೇನ್. ಹಲ್ಲೆಲೂಯಾ. ಆಮೇನ್. ಕರ್ತನ ಮೇಜಿಗೆ ನಾವು ಹೋಗೋಣ. ಸಿದ್ಧರಾಗಿರೋರು ರೊಟ್ಟಿ ಅಥವಾ ಬಿಸ್ಕತ್ತು
ದ್ರಾಕ್ಷರಸ ಇದ್ದರೆ ದ್ರಾಕ್ಷರಸ, ಇಲ್ಲಾಂದರೆ ಜ್ಯೂಸ್, ಯಾವುದೇ ಜ್ಯೂಸ್ ಅಥವಾ ನೀರು ತಗೊಂಡು ಸಿದ್ಧ ಮಾಡ್ಕೊಳ್ಳಿ. ವಾಕ್ಯ ಓದ್ಕೊಂಡು ನಾವು ಇದರಲ್ಲಿ ಪಾಲ್ಗೊಳ್ಳೋಣ. ದೇವರು ಮಾಡಿ ಮುಗಿಸಿದ ಕೆಲಸವನ್ನು ನೆನೆಸ್ಕೊಂಡು ನಾವು ಇದು ಮಾಡ್ತಾ ಇದ್ದೇವೆ. ಮೊದಲನೇ ಕೊರಿಂಥದವರ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನದ ಅಧ್ಯಾಯದಲ್ಲಿ 23ನೇ ಕೆಲವು ವಚನ ಓದ್ಕೊಳ್ಳುವ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದರೆಂದರೆ ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸ್ಕೊಳ್ಳೋಸ್ಕರ ಹೀಗೆ ಮಾಡಿರಿ ಅಂದನು. ಹೌದು, ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಡುವ ಹಿಂದಿನ ದಿನ ಶಿಷ್ಯರೊಟ್ಟಿಗೆ ಪಸ್ಕ ಭೋಜನ ಮಾಡ್ತಾ ಇರುವ ಸಮಯದಲ್ಲಿ ಅವರು ಎದ್ದು ರೊಟ್ಟಿನೂ ತೆಗೆದುಕೊಂಡು ಮುರಿದು ಸ್ತೋತ್ರ ಮಾಡಿ ಶಿಷ್ಯರಿಗೆ ಕೊಡ್ತಾರೆ. ಇದು ನನ್ನ ದೇಹ, ಇದು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಿ ಎಂಬುದಾಗಿ. ಹೌದು, ಯೇಸು ಸ್ವಾಮಿ ಶಿಲುಬೆ ಮೇಲೆ ಆ ದೇಹವು ಚಚ್ಚಲ್ಪಟ್ಟಿದೆ. ಆತನಿಗೆ ಬಾಸುಂಡೆಗಳಿಂದ ಬರುವಷ್ಟು ಆತನಿಗೆ ಹೊಡೆದರು. ದೇಹ ಒಂದೇ ಗಾಯ, ಅಂದರೆ ಇಡೀ ದೇಹ ಸಂಪೂರ್ಣ ಚರ್ಮ ಎಲ್ಲ ಸುಲಿದು ಒಂದೇ ಒಂದು ಗಾಯ ರೀತಿಯಲ್ಲಿ ಆಯಿತು. ಆತನ ಬಾಸುಂಡೆ ಆದ ಆತನು ಎಲ್ಲ ಸಕಲ ಹಿಂಸೆನು, ನಮ್ಮೆಲ್ಲರ ಪಾಪವನ್ನು ಹೊತ್ತುಕೊಂಡು, ರೋಗವನ್ನು ಹೊತ್ತುಕೊಂಡು ಹಿಂಸೆಗೊಳಗಾದ. ಅದು ನಾವು ಇವತ್ತು ನೆನೆಸ್ಕೊಳ್ಳುವಾಗ ನಮ್ಮ ರೋಗ ವಾಸಿ ಆಗ್ತದೆ, ನಮ್ಮ ನಿತ್ಯ ಜೀವ ಉಂಟಾಗ್ತದೆ, ನಮಗೆ ಸುಕ್ಷೇಮ ಉಂಟಾಗ್ತದೆ, ವಾಗ್ದಾನಗಳೆಲ್ಲ ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ನಂಬಿ ಆತನ ತ್ಯಾಗ ಬಲಿದಾನ ನೆನೆಸ್ಕೊಂಡು ಸ್ತೋತ್ರ ಮಾಡ್ತಾ ಇದರಲ್ಲಿ ಪಾಲ್ಗೊಳ್ಳೋಣ. ಎಲ್ಲರೂ ನಂಬಿಕೆಯಿಂದ ಸ್ತೋತ್ರ ಮಾಡಿ ಪಾಲ್ಗೊಳ್ರಿ. ಆಮೇಲೆ ನಿನ್ನ ದೇಹಕ್ಕಾಗಿ ಸ್ತೋತ್ರ. ತಿನ್ನುವಾಗ ನಮಗೆ ಜೀವ, ಆಶೀರ್ವಾದ, ಬಿಡುಗಡೆ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋಕ್ಕೋಸ್ಕರ ಪಾನ ಮಾಡಿರಿ ಎಂದನು. ಹೌದು, ಯೇಸು ಸ್ವಾಮಿ ಊಟವಾದ ನಂತರ ಶಿಷ್ಯರಿಗೆ ದ್ರಾಕ್ಷಸ ಪಾತ್ರೆಯನ್ನು ಸ್ತೋತ್ರ ಮಾಡಿ ಕೊಡ್ತಾರೆ. ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆ ಸುರಿಸಲ್ಪಟ್ಟ ರಕ್ತ, ಇದು ಸಕಲ ಮಾನವರ ನಂಬುವ ಎಲ್ಲರಿಗೂ ನಿತ್ಯ ಜೀವ ಕೊಡ್ಲಿಕ್ಕೋಸ್ಕರ ಸುರಿಸಲ್ಪಟ್ಟ ರಕ್ತ, ಇದರಲ್ಲಿ ಎಲ್ಲರೂ ಪಾನ ಮಾಡಿರಿ ಎಂಬುದಾಗಿ ಹೇಳಿದರು. ಹೌದು, ಯೇಸುವಿನ ರಕ್ತ ಅದು ಶಾಪರಹಿತವಾದ ರಕ್ತ, ಅದು ಪಾಪರಹಿತವಾದ ರಕ್ತ, ರೋಗ ರಹಿತವಾದ ರಕ್ತ. ಇದನ್ನು ನಾವು ಪಾನ ಮಾಡುವಾಗ ನಮ್ಮ ಶಾಪವು ಮುರಿಯಲ್ಪಡ್ತದೆ, ನಮ್ಮ ರೋಗವು ಸ್ವಸ್ಥತೆ ಉಂಟಾಗ್ತದೆ, ನಮ್ಮ ನಿತ್ಯ ಜೀವ ಉಂಟಾಗ್ತದೆ. ಮಾತ್ರವಲ್ಲದೆ ಸುಕ್ಷೇಮ ಸಮೃದ್ಧಿ ದೇವರು ದಯಪಾಲಿಸುವನಾಗಿದ್ದೇನೆ. ದೇವರು ಮಾಡಿದ ತ್ಯಾಗ ಬಲಿದಾನವನ್ನು ನೆನೆಸ್ಕೊಂಡು ಆತನಿಗೆ ಸ್ತೋತ್ರ ಸಲ್ಲಿಸ್ತಾ ನಾವು ಇದರಲ್ಲಿ ಪಾಲ್ಗೊಳ್ಳೋಣ. ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ. Thank you for your blood, Lord. Oh, what a wonderful God you are. Thank you, Jesus. ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ. ಸರ್ವಶಕ್ತನ ತಂದೆಯಾದ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ನಿನ್ನ ದೇಹ ಮತ್ತು ರಕ್ತದಲ್ಲಿ ಪಾಲ್ಗೊಟ್ಟ ಮಹಾಭಾಗ್ಯಕ್ಕಾಗಿ ಸ್ತೋತ್ರ. 2000 ವರ್ಷಗಳ ಹಿಂದೆ ನೀನು ಕರ್ತನೆ ಆ ಕಲ್ವಾರಿ ಕುರುಚಿಯಲ್ಲಿ ಕರ್ತನೆ ಬಲಿಯಾಗಿ ಸತ್ತು ಹೊಣಲ್ಪಟ್ಟು 3 ದಿನದಲ್ಲಿ ಸತ್ತುಳಿದ ಮೃತ್ಯುಂಜಯ ಎದ್ದು ಬಂದ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಲೋಕದಲ್ಲಿ ಎಲ್ಲ ಜನರಿಗೆ ಈ ಶುಭ ಸಮಾಚಾರ ತಿಳಿಯಲ್ಪಡಬೇಕು. ಒಬ್ಬರಾದರೂ ನಾಶವಾಗಿ ಹೋಗಬಾರ್ದು. ಪ್ರತಿಯೊಬ್ಬರು ನಿತ್ಯ ಜೀವ ಸಿದ್ಧ ಮಾಡಿಟ್ಟಿದೆಯಾ? ಸಿದ್ಧ ಮಾಡಿದನು ಅವರು ಅಂಗೀಕರಿಸಿಕೊಂಡು ಸ್ವೀಕರಿಸಿ ನಿತ್ಯ ಜೀವ ಹೊಂದ್ಕೊಳ್ಳುತ್ತೆ. ಅವರು ಆತ್ಮೀಯ ಕಣ್ಣು ತೆರೆಯಲ್ಪಡಲಿ. ಯಾರ್ಯಾರು ವೀಕ್ಷಿಸ್ತಾರೋ ಅವ ಮನೋನೇತರು ತೆರೆಯಲ್ಪಡಲಿ. ಅಪ್ಪ, ರಕ್ಷಣಾ ಮಾರ್ಗ ನಡೆಸಲ್ಪಡಲಿ. ಅವರು ನಿತ್ಯ ಜೀವ ಹೊಂದಿಕೊಳ್ಳಿ ಯೇಸುವಿನ ನಾಮದಲ್ಲಿ ಕರ್ತನೆ. ಅಪ್ಪ, ಕರ್ತನಾದ ದೇವರೇ ಸ್ವಾಮಿ, ನಮ್ಮ ದೇಶಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ದೇಶವನ್ನು ಆಳ್ತಿರೋ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಎಲ್ಲ ಮಂತ್ರಿಗೋಸ್ಕರ ಆರ್ಥಿಕ ಅಧಿಕಾರ ನಡೆಸಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ರೋಗದಲ್ಲಿರುವ ಜನರುಗಳು ಸ್ವಸ್ಥತೆ ಹೊಂದಿಕೊಳ್ಳಿ ಯೇಸುವಿನ ನಾಮದಲ್ಲಿ ಕರ್ತನೆ. ಕರ್ನಾಟಕದ ಮುಖ್ಯಮಂತ್ರಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಯಡಿಯೂರಪ್ಪನವರು, ಅವರು ಸಹ ಕಾಯಿಲೆಯಲ್ಲಿದ್ದಾರೆ. ಅವರು ಸ್ವಸ್ಥತೆ ಹೊಂದಿಕೊಳ್ಳಿ ಯೇಸುವಿನ ನಾಮದಲ್ಲಿ. ಕೊರೋನಾ ಬಿಟ್ಟೋಗಲಿ ಯೇಸುವಿನ ನಾಮದಲ್ಲಿ. ಸಂಪೂರ್ಣ ಆರೋಗ್ಯ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಗುಣಪಡಿಸಿದಕ್ಕಾಗಿ ಸ್ತೋತ್ರಪ್ಪ. ಅದೇ ರೀತಿ ಕಾಯಿಲೆ ಇರುವ ನರತು ಎಲ್ಲ ಜನರನ್ನು ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಘೋಷಣೆ ಮಾಡ್ತೇವೆ. ಆ ಕೊರೋನಾ ದೇಶ ಬಿಟ್ಟೋಗಲಿ ಯೇಸುವಿನ ನಾಮದಲ್ಲಿ. ಆ ಕಾರ್ಯ ಲಯ ಮಾಡ್ತೇವೆ ಯೇಸುವಿನ ನಾಮದಲ್ಲಿ. ಸ್ವಾಮಿ ಸ್ತೋತ್ರ. ಈ ಒಂದು ಟ್ರೀಟ್ಮೆಂಟ್ ಮಾಡ್ತಾರೋ ವೈದ್ಯರು, ದಾದಿಯರು, ಪ್ಯಾರಾಮೆಡಿಕಲ್ ಸ್ಟಾಫ್
ಮತ್ತು ಬಂದೋಬಸ್ತ್ ಮಾಡ್ತಿರೋ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಅವ್ರನ್ನ ಯೇಸುವೇ ನಿನ್ನ ರಕ್ತದಲ್ಲಿ ಮರೆ ಮಾಡಿಕೊಳ್ಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ. ಅವ್ರು ಹೋಗಲಿ ಬರಲಿ ಕಾವಲು ಕಾಪಾಡು ಕರ್ತಾನೆ. Yes, Lord. ಕೆಲಸ ಕಾರ್ಯ ಕಳ್ಕೊಂಡು ಜನರಿಗೆ ಕೆಲಸ ಕಾರ್ಯ ಒದಗಿ ಬರಲಿ ಯೇಸುವಿನ ನಾಮಲ್ಲಿ. ಅವರ ಹಣಕಾಸು ಕೊರತೆ ನೀಗಲ್ಪಡಲಿ ಯೇಸುವಿನ ನಾಮಲ್ಲಿ. Yes. ಬರಗಾಲದಲ್ಲಿಯೂ ಯಾವ ಕೊರತೆ ಇಲ್ಲದೆ ನೋಡ್ತಿದ್ದ ವಚನ ಮೇರೆಗೆ ನಿನ್ನ ನಂಬಿದ ಮಕ್ಕಳಿಗೆ ಎಲ್ಲ ಅವಶ್ಯಕತೆಗಳು ಸಲ್ಲಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಈ ದಿನ ಕೆಲಸ ಕಾರ್ಯ ಹೋಗುವವರೆಲ್ಲ ನಿನ್ನ ಮಕ್ಕಳನ್ನು ನಿನ್ನ ಹಸ್ತದಲ್ಲಿ ಮರೆ ಮಾಡಿ ಕಾಪಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಕೆಲಸಗಳು ಶುಭ ಉಂಟಾಗಲಿ. Yes. ಧರ್ಮಪತ್ರ 28ನೇ ಅಧ್ಯಾಯದಲ್ಲಿ ಇರುವ 1 ರಿಂದ 14 ವಚನಗಳು ಮೇಲೆ ಆಶೀರ್ವಾದ ಅವರ ಮೇಲೆ ಇಳಿದು ಬರಲಿ. ಆ ರೀತಿ ಮಾಡಿದಕ್ಕಾಗಿ ಸ್ತೋತ್ರ. ಸಮಸ್ತ ಘನಮಾನ ಮಹಿಮೆ ಇನ್ನೊಬ್ಬರಿಗೆ ಸಲ್ಲಿಸಿದ ಯೇಸು ಹೆಸರು ಪ್ರಾರ್ಥನೆ ಹೊಂದಿಕೊಂಡಿದ್ದ ತಂದೆ. ಆಮೆನ್. Amen. Thank you, Pastor. ಸೊ ಈ ಮುಂಜಾನೆ ಒಂದು ಅನೌನ್ಸ್ಮೆಂಟ್. ಸಂಜೆ ಇವತ್ತು 5 ಗಂಟೆಯಿಂದ 6 ಗಂಟೆಗೆ ನನ್ನ ಪೇಜಲ್ಲಿ ಬರಲ್ಲ, ಆದರೆ ನನ್ನ ಪೇಜಲ್ಲಿ ಶೇರ್ ಮಾಡಿರ್ತೇನೆ, ಗ್ರೂಪ್ನಲ್ಲಿ ನಾನು ಶೇರ್ ಮಾಡ್ತೇನೆ. ರಿವೈವಲ್ ಮಿನಿಸ್ಟ್ರೀಸ್ ಸಿಸ್ಟರ್ ಸೊಲೋಮಿ ಪ್ರಕಾಶ್ ಅವರ ಒಂದು ಪೇಜಲ್ಲಿ ನಾನು ಲೈವ್ ಬರ್ತಾ ಇದ್ದೇನೆ. ಸ್ಪೆಷಲ್ ಬ್ಲೆಸ್ಸಿಂಗ್ ವರ್ಡ್ ಆಫ್ ಗಾಡ್, ದೇವ್ರ ವಾಕ್ಯ ಸಂಜೆ ನಾನು ಮಾತಾಡಲಿಕ್ಕಿದ್ದೇನೆ. ಡೋಂಟ್ ಮಿಸ್ ಇಟ್. ಶೇರ್ ಮಾಡ್ರಿ, ಯಾಕಂದರೆ ಗುಡ್ ನ್ಯೂಸ್ ಎಲ್ಲ ಕಡೆ ಹರಡಲಿ ಹಬ್ಬಲಿ. ಆಮೇನ್, ಫಾರ್ ಗಾಡ್ಸ್ ಗ್ಲೋರಿ. ಸೊ ಈ ಮುಂಜಾನೆ ಸಾಮ್ಸ್ 91 ಡಿಕ್ಲೇರ್ ಮಾಡೋಣ. ದೋಸ್ ಆರ್ ವಾಚಿಂಗ್ ಮೀ ಫಾರ್ ಫಸ್ಟ್ ಟೈಮ್, ವಾಟ್ಸಪ್ ನಂಬರ್ ಕೆಳಗಿದೆ. ಆ ವಾಟ್ಸಪ್ ನಂಬರಿಗೆ ಮೆಸೇಜ್ ಕಳಿಸಿ, ನಿಮ್ಮ ಹೆಸರು, ನಿಮ್ಮ ಪ್ಲೇಸ್ ಹೆಸರು, ಪ್ರೈಸ್ ಗಾರ್ಡ್ ಅಂತ ಕಳಿಸಿ ನಿಮ್ಮನ್ನು ಒಂದು ಗ್ರೂಪಿಗೆ ಆ್ಯಡ್ ಮಾಡ್ತೇವೆ. ಮಾರ್ನಿಂಗ್ ಎವ್ರಿ ದಿನ ನಿಮಗೆ ಸಂದೇಶವನ್ನು, ಆಡಿಯೋ ಕ್ಲಿಪ್ಸ್ನ ಹಾಕ್ತೇವೆ. ಜೊತೆಯಲ್ಲಿ ಒಂದು ಕನ್ಫೆಸ್ ಕಾರ್ಡ್ ಉಚಿತವಾಗಿ, ಒಂದು ಹೀಲಿಂಗ್ ಪ್ರೇ ಉಚಿತವಾಗಿ, ಜೊತೆಗೆ ಒಂದು ಫ್ರೀ ಆದ ಒಂದು ಮ್ಯೂಸಿಕ್ ಆಲ್ಬಮ್ನ ಉಚಿತವಾಗಿ ನಿಮಗೆ ನಾವು ಕಳಿಸ್ಕೊಡ್ತೇವೆ. ಅದನ್ನು ಕೇಳಿ ಶೇರ್ ಮಾಡಿರಿ. ದೇವರನ್ನ ಆಶೀರ್ವಾದ ಹೊಂದಿಕೊಂಡಿದ್ದೀರಾ. ಆಮೇನ್. ಸೊ ಈ ಮುಂಜಾನೆ ಲೆಟ್ಸ್ ಡಿಕ್ಲೇರ್ ಸಾಮ್ಸ್ 91. ಪರಾತ್ಪರನ ಮೊರೆ ಹೊಕ್ಕಿರನು, ಸರ್ವಶಕ್ತನ ಆಶ್ರಯದಲ್ಲಿ ಸೃಷ್ಟನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆಯಿಟ್ಟ ನನ್ನ ದೇವರೆಂದು ಹೇಳುವನು. ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು ಆತನೇ. ಆತನು ನನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶಿಸಿಕೊಳ್ಳುವಿ. ಆತನ ಸತ್ಯತೆ ನನಗೆ ಕೇಡ್ಯವು ಗುರಾಣಿಯೂ ಆಗಿದೆ. ಈರುಳ್ಳಿ ಬಾಯಿಬಿಡಿಸಿ ಯಾವುದಕ್ಕೂ, ಹಗಲಲ್ಲಿ ಆರಿಬರ ಬಾಣಕ್ಕೂ, ಕತ್ತಲಲ್ಲಿ ಸಟ್ಟಿಸುವ ವಿಪತ್ತಿಗೂ, ಹಾನಿಕಾರವಾದ ಮಧ್ಯಾಹ್ನದ ಕಿಡಿಗೂ ಅಂಜ ಕಾರಣವಿಲ್ಲ. ನನ್ನ ಮಗುಲಲ್ಲಿ 1000 ಜನರು, ನನ್ನ ಬಲಗಳಲ್ಲಿ 10,000 ಸತ್ತು ಬಿದ್ದರು, ನನಗೇನು ತಟ್ಟದು. ನಾನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಿನ ಸಾಕ್ಷಿ ಆಗಿರುತ್ತೇ. ಯೆಹೋವನೇ ನನ್ನ ಶರಣನು, ಪರಾತ್ಪರ ನಿವಾಸನ ಮಾಡಿಕೊಂಡಿದ್ದಲ್ಲ. ಯಾವ ಕೇಡು ನನಗೆ ಸಂಭವಿಸುವುದು, ಉಪದ್ರವು ನನ್ನ ಗೂಢಾರ ಸಮೀಪಕ್ಕೂ ಬಾರದು. ನಾನು ಹೋಗುವಲ್ಲ, ನನ್ನನ್ನು ಕಾಯುವುದಕ್ಕೆ ಆತನು ನನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನನ್ನ ಕಾಲು ಕಲಿಗೆ ತಗಲದಂತೆ ಅವರು ನನ್ನ ಕೈಗಳೆತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡುವೆ ಪ್ರಾಯದ ಸಿಂಹವನ್ನು ಗಡಸಪ್ಪನ್ನು ತುಳಿದು ಬಿಡುವಿ. ಅವನು ನನ್ನಲ್ಲಿ ಆಸಕ್ತನಾದರಿಂದ ಅವನು ರಕ್ಷಿಸುವನು. ನನ್ನ ನಾಮವನ್ನು ಅರಿತನಾದರಿಂದ ಅವನು ಉತ್ತರಿಸುವನು. ಅವನು ನನಗೆ ಮೊರೆ ಇಡುವಾಗ ಸದುತರನ್ನು ದಯಪಾಲಿಸುವನು. ಇಕ್ಕಟ್ಟಿನಲ್ಲಿ ಹತ್ತಿರದ್ದು ಅವನು ತಪ್ಪಿಸಿ ಘನಪಡಿಸುವನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನು ತೃಪ್ತಿಪಡಿಸುವನು. ನನ್ನ ವಿಶೇಷವಾದ ರಕ್ಷಣೆ ತೋರಿಸುವನು. ಆಮೇನ್. ಯು ಆರ್ ಬ್ಲೆಸ್ಡ್. ಈ ಮುಂಜಾನೆ ಯೇಸು ರಕ್ತ ನಿಮ್ಮ ಮೇಲೆ, ನಿಮ್ಮ ಮನೆಯ ಮೇಲೆ, ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರುಗಳ ಮೇಲೆ, ನಿಮ್ಮ ಸೇವಿಸುವಂಥ ಆಹಾರ, ಅನ್ನಪಾನ ಎಲ್ಲ ವಸ್ತುಗಳ ಮೇಲೆ ಯೇಸು ರಕ್ತವನ್ನು ನಾನು ಪ್ರೊಟೆಕ್ಷನ್ ಡಿಕ್ಲೇರ್ ಮಾಡ್ತೇನೆ. ಯೇಸು ರಕ್ತನ ಹಾಕ್ತೇನೆ. ನಿಮ್ಮ ಎಲ್ಲ ವಾಹನಗಳು, ಹೊಲ ಗದ್ದೆ, ಬಿಸ್ನೆಸ್, ಅಂಗಡಿ, ವ್ಯಾಪಾರ, ನಿಮ್ಮ ಆಫೀಸ್ ಎಲ್ಲ ಕಾಂಪ್ಲೆಕ್ಸನ್ನು ಯೇಸು ಕ್ರಿಸ್ತನ ರಕ್ತದಲ್ಲಿ ನಾನು ತರ್ತೇನೆ. ಎಸ್, ದರ್ ಇಸ್ ಡಿವೈನ್ ಪ್ರೊಟೆಕ್ಷನ್. ಆಮೇನ್. ನಿಮಗಿರುವ ಎಲ್ಲವರ ಮೇಲೆ ಯೇಸು ರಕ್ತವನ್ನು ಹಾಕ್ತೇನೆ. ಯೇಸು ರಕ್ತ ನಿಮ್ಮನ್ನು ಸಂಪೂರ್ಣವಾಗಿ ಭದ್ರವಾಗಿ ಕಾದು ಕಾಪಾಡುವ ರಕ್ತ ಆಗಿದೆ. ಇದನ್ನೇ ಡಿಕ್ಲೇರ್ ಮಾಡ್ರಿ. ಸೊ ಈ ಮುಂಚಾನೆ ಧರ್ಮೋಪದೇಶಕಾಂಡ 28ರಲ್ಲಿ ಬರೆಯಲ್ಪಟ್ಟ ಎಲ್ಲ ವಾಗ್ದಾನ ನಿಮ್ಮ ಮೇಲೆ ರಿಲೀಸ್ ಮಾಡ್ತಾನೆ. ನಿಮಗೆ ಕೆಲಸಕ್ಕೆ ಹೋಗುವಾಗಲೂ ಶುಭ, ಬರುವಾಗಲೂ ಶುಭ. ನಿಮ್ಮ ವಿರುದ್ಧವಾಗಿ ಶತ್ರುಗಳು ಒಂದೇ ದಾರಿಯಲ್ಲಿ ಬಂದು ನಿಮ್ಮಿಂದ ಸೋತು 7 ದಾರಿಯಲ್ಲಿ ಚದುರವಾಗಿ ದೇವರು ಮಾಡುವಾತನಾಗಿದ್ದಾನೆ. ನಿಮ್ಮನ್ನು ದೇವರು ತಲೆ ಆಗಿಟ್ಟಿದ್ದಾನೆ, ಬಾಲವಾಗಿ ಅಲ್ಲ. ನೀವು ಸಾಲ ಕೊಡ್ತೀರಾ, ಸಾಲ ತೆಗೆದುಕೊಳ್ಳೋದಿಲ್ಲ. ನಿಮ್ಮ ತಲೆ ಆಶೀರ್ವಾದಕ್ಕೆ ನೆಲೆ. ದೇವರು ತನ್ನ ಕ್ರಿಸ್ತನ ಮೂಲಕ ತನ್ನ ಪ್ರಭಾದೇಶಕ್ಕಾಗಿ ನಿಮ್ಮೆಲ್ಲ ಕೊರತೆಗಳನ್ನ ಆತನು ನೀಗಿಸಿದ್ದಾನೆ. ಅದನ್ನು ಬಿಲೀವ್ ಮಾಡ್ರಿ, ಅದನ್ನೇ ಡಿಕ್ಲೇರ್ ಮಾಡ್ರಿ. ಸೊ ಈ ಮುಂಜಾನೆ ಎಂಜಾಯ್ ಇನ್ ಹಿಸ್ ಪ್ರೆಸೆನ್ಸ್. ಮತ್ತೆ ಸಂಜೆ ರಿವೈವಲ್ ಮಿನಿಸ್ಟ್ರೀಸ್ ಪೇಜಲ್ಲಿ, ನಮ್ಮ ಪೇಜಲ್ಲಿ ನೋಟಿಫಿಕೇಶನ್ ಕಳಿಸ್ಕೊಡ್ತೇನೆ. 5 ರಿಂದ 6 1 hour ಫಾರ್ ಗಾಡ್ಸ್ ಗ್ಲೋರಿ. ವಿ ವಿಲ್ ಕಮ್ ಟುಗೆದರ್,
ಲೆಟ್ ದ ಲೈವ್ ಸ್ಟ್ರೀಮ್ ರೀಚ್ ಮಿಲಿಯನ್ಸ್ ಆಫ್ ಪೀಪಲ್. ಶೇರ್ ಮಾಡ್ರಿ, ಎಲ್ಲ ಮಹಿಮೆ ಆತನಿಗೆ ಒಬ್ಬನಿಗೆ ಸಲ್ಲಲಿ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಸಿ ಯು ಟುಡೇ ಈವ್ನಿಂಗ್ at 5 p.m. God, you are blessed. Shalom.